ಯಾವುದೇ ಮಹಿಳೆಗಾಗಲಿ ಪ್ರೆಗ್ನೆನ್ಸಿ ಅಂದರೆ ಒಂದು ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಅದು ಮಿಸ್ಕ್ಯಾರೇಜ್ ಆಗಿಬಿಡ್ತು ಅಂತಂದರೆ ಅವಳು ಇಮೋಷ್ನಲಿ ಬ್ರೇಕ್ ಡೌನ್ ಆಗ್ತಾಳೆ. 100 ಪ್ರೆಗ್ನೆನ್ಸಿ ಇದ್ದರೆ ಅದರಲ್ಲಿ 20 ಪ್ರೆಗ್ನೆನ್ಸೀಸ್ ಮಿಸ್ಕ್ಯಾರೇಜ್ ಆಗೇ ಆಗುತ್ತೆ. ಆ 20 ಪ್ರೆಗ್ನೆನ್ಸಿಯಲ್ಲಿ 18ಕ್ಕೆ ಕಾರಣನೇ ಗೊತ್ತಿರಲ್ಲ. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ನಾನು ಏನು ನೋಡೋದು ಅಂತಂದರೆ ಪಪಾಯ, ಪೈನಾಪಲ್, ಬನಾನಾ ಇದು ಪ್ರೆಗ್ನೆಂಟ್ ಲೇಡೀಸ್ಗೆ ಕೊಡೋಲ್ಲ. ಬಟ್ ರಿಯಲಿ ಹೇಳಬೇಕಂದ್ರೆ ಈ 3 ಫ್ರೂಟ್ಸೂ ನಮಗೆ ಅಬಾರ್ಷನ್ ಮಾಡಲ್ಲ, ಮಿಸ್ಕ್ಯಾರೇಜ್ ಮಾಡಲ್ಲ. ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದೆನಾ, ಸೊ ಫ್ಯಾಮಿಲಿ ಹಿಸ್ಟ್ರಿಯಲ್ಲೇ ಅಬಾರ್ಷನ್ಸ್ ಏನಾದರೂ ಆಗ್ತಾ ಇದೆನಾ, ಆಮೇಲೆ ಅವ್ರದ್ದು ಪರ್ಸ್ನಲ್ ಹಿಸ್ಟ್ರಿ, ಅವ್ರಿಗೇನಾದರೂ ಸ್ಮೋಕಿಂಗ್ ಇದೆನಾ, ಅಥವಾ ಸಿವಿಯರ್ ಆಲ್ಕೋಹಾಲ್ ಇಂಟೇಕ್ ಮಾಡ್ತಾರಾ, ಅಥವಾ ಈಗಿನ ಕಾಲದಲ್ಲೆಲ್ಲ ಕೊಕೇನು, ಮರುಜಿನ ಅದೆಲ್ಲ ತಗೋತಾ ಇದ್ದಾರೆ, ಆ ಥರ ಏನಾದರೂ ಡ್ರಗ್ ಅಡಿಕ್ಟೆಡ್ ಇದ್ದಾರಾ. ಒಂದು ಮಹಿಳೆಗೆ ಗರ್ಭಿಣಿಗೆ ಮಿಸ್ಕ್ಯಾರೇಜ್ ಆಯಿತು ಅಂದಾಗ ಆ ಟೈಮಲ್ಲಿ ಗಂಡನ ಪಾತ್ರ ಏನಾಗಿರುತ್ತೆ? ಈಗಿನ ಕಾಲದಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇರೋದ್ರಿಂದ ಯಾರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಾಗ ಎಲ್ಲರದ್ದು ಸಪೋರ್ಟ್ ಇರುತ್ತೆ. ಬಟ್ ನ್ಯೂಕ್ಲಿಯರ್ ಫ್ಯಾಮಿಲಿ ಈಗಿನ ಕಾಲದಲ್ಲಿ ಇರೋದ್ರಿಂದ ಹಸ್ಬೆಂಡ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಅವ್ರದ್ದು ತುಂಬ ಇರಿಟೇಬಲ್ ಯೂಟ್ರಸ್ ಇರುತ್ತೆ. ಇರಿಟೇಬಲ್ ಅಂತಂದ್ರೆ ಯಾವಾಗಲೂ ಪೇನ್ ಬರ್ತಾ ಇರುತ್ತೆ, ಫುಲ್ 9 ಮಂತ್ಸ್ನೂ ಅವ್ಳಿಗೆ ಪೇನ್ ಇರುತ್ತೆ. ಸೊ ಆಫ್ಟರ್ 35 ದೇರ್ ಇಸ್ ಲಿಟಲ್ ಇನ್ಕ್ರೀಸ್ ಚಾನ್ಸ್ ಆಫ್ ಮಿಸ್ಕ್ಯಾರೇಜ್. ಒಮ್ಮೆ ಗರ್ಭಿಣಿ ಅಂತ ಗೊತ್ತಾ ಆದಮೇಲೆ ಪಾರ್ಟ್ನರ್ ಜೊತೆ ಸೆಕ್ಸ್ ಮಾಡಬಹುದಾ ಅನ್ನುವಂಥದ್ದು ಫಸ್ಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಆಮೇಲೆ ಕಾನ್ಫಿಡೆಂಟ್ ಆಗಿರಿ, ಆಮೇಲೆ ನಿಮ್ಮ ಡಾಕ್ಟ್ರಿಗೆ ಏನೇ ಚಿಕ್ಕ ಪುಟ್ಟ ಸಮಸ್ಯೆ ಇದ್ರೂ ಹೇಳ್ಕೊಳ್ಳಿ, ಸೊ ದಟ್ ದೇ ವಿಲ್ ಕರೆಕ್ಟ್ ಇಟ್. IVF ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಒಂದು ಮಹಿಳೆಯ ಕಂಡೀಷನ್ಸ್ ಹೇಗಿರಬೇಕು? ಫೆಲೋಪಿಯನ್ ಟ್ಯೂಬ್ಸ್ ಓಪನ್ ಇದೆ, ಅವ್ರ ಗರ್ಭಕೋಶ ಚೆನ್ನಾಗಿದೆ, ತಿಂಗಳು ಮುಟ್ಟ ಆಗುತ್ತೆ, ಹಸ್ಬೆಂಡ್ ಸ್ಪರ್ಮ್ಸ್ ಆರ್ ವೆರಿ ಗುಡ್, 2 ವರ್ಷ ಅವ್ರು ಟ್ರೈ ಮಾಡಿದ್ದಾರೆ, ಏನೂ ಕಾಸ್ ಇಲ್ಲ. ನನಗೆ ಕೇಳಿದರೆ ಬೆಟರ್ ಯು ಅವಾಯ್ಡ್ ಸೋಷಿಯಲ್ ಮೀಡಿಯಾ. ಯಾಕಂತಂದರೆ ಒಂದು ಡಾಕ್ಟರು ಒಂದು 20 ವರ್ಷಗಟ್ಟಲೆ ಓದಿ ಏನು ಇನ್ಫಾರ್ಮೇಷನ್ ತೆಗೆದಿರ್ತಾರೋ ಆ ಸೋಷಿಯಲ್ ಮೀಡಿಯಾ ನಿಮಗೆ ಕೊಡೋಕ್ಕಾಗಲ್ಲ. ಅದು ಒಂದು ಹೇಳುತ್ತೆ, ನೀವು ಅರ್ಥ ಮಾಡೋದೊಂದು, ಆಮೇಲೆ ಆಗೋದೊಂದಾಗುತ್ತೆ. ಈಗ ಅಗತ್ಯಕ್ಕಿಂತ ಜಾಸ್ತಿ ತೂಕ ಇದ್ರೂ ಸಮಸ್ಯೆ, ಅಥವಾ ಅವರ ಏಜಿಗೆ ತಕ್ಕನಾಗೆ ಅವ್ರು ತೂಕ ಇಲ್ಲ, ಕಡಿಮೆ ತೂಕ ಇದ್ದಾರೆ, ಈ ಎರಡೂ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಹೇಗೆ ಮ್ಯಾಟರ್ ಆಗುತ್ತೆ ಅಂತ ಹಾಗಿದ್ರೆ? ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ, ಸಂಕಲ್ಪಿಸಿ ಸೃಷ್ಟಿ ಬಂತಿ ಹೇ. ಸೊ ನಾವು ಒಳ್ಳೆ ಸಂಕಲ್ಪ ಮಾಡಿದರೆ ಅದು ಒಳ್ಳೆತನ ಆಗೇ ಆಗುತ್ತೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ವೃಕ್ಷಾ ಕೋಟ್ಯಾನ್. ಹೆಣ್ಣಿನ ಬದುಕಿನಲ್ಲಿ ಒಂದು ಮುಖ್ಯವಾಗಿರುವಂಥ ಘಟ್ಟ ಅಥವಾ ಸಾರ್ಥಕತೆಯ ಘಟ್ಟ ಅಂತ ಹೇಳಿದ್ರೆ ಅದು ಪ್ರೆಗ್ನೆನ್ಸಿ ಟೈಮ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಪ್ರತಿ ಹೆಣ್ಣಿಗೂ ಕೂಡ ನನಗೂ ಒಂದು ಮಗು ಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ. ಆದರೆ ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಮಿಸ್ಕ್ಯಾರೇಜ್ ಆಯಿತು ಅಂದಾಗ ಆ ಹೆಣ್ಣಿನ ಮನಸ್ಸಿನಲ್ಲಿ ಓಕೆ, ನೆಕ್ಸ್ಟ್ ಟೈಮ್ ನಾನು ಪ್ರೆಗ್ನೆಂಟ್ ಆಗಬೇಕಾದ್ರೆ ಇನ್ನೊಂದು ಭಯ ಇದ್ದೇ ಇರುತ್ತೆ, ಇನ್ನೇನಾಗುತ್ತೇನೋ, ಒಂದು ಸತಿ ಆಲ್ರೆಡಿ ಮಿಸ್ಕ್ಯಾರೇಜ್ ಆಗಿದೆ ಅಂತ. ಹಾಗಿದ್ರೆ ಒಂದು ವೇಳೆ ಒಮ್ಮೆ ಮಿಸ್ಕ್ಯಾರೇಜ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಯಾವಾಗ ಟ್ರೈ ಮಾಡಬೇಕಾಗುತ್ತೆ? ಇಲ್ಲಿ ರಿಸ್ಕ್ ನಿಜವಾಗಿಯೂ ಇದ್ದೇ ಇರುತ್ತಾ? ಭಯ ಪಡಬೇಕಾಗತ್ತಾ? ಅಥವಾ ಯಾವ ರೀತಿಯಾಗಿ ಮಿಸ್ಕ್ಯಾರೇಜ್ ಆದಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕಾದ್ರೆ ಆರೋಗ್ಯವನ್ನು ನೋಡ್ಕೋಬೇಕಾಗತ್ತೆ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಿಲ್ಪಾ ಇಲ್ಲೂರ್, ಸೀನಿಯರ್ ಕನ್ಸಲ್ಟೆಂಟ್ ರಿಪ್ರೊಡಕ್ಟಿವ್ ಮೆಡಿಸಿನ್ ಆ್ಯಂಡ್ ಹೈ ರಿಸ್ಕ್ ಆಬ್ಸ್ಟಿಷಿಯನ್, ಮಿಲನ್ IVF, ವೈಟ್ ಫೀಲ್ಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈಗ ಮಿಸ್ಕ್ಯಾರೇಜ್, ಸೊ ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಅಂದರೆ ಪ್ರೆಗ್ನೆನ್ಸಿ ಅಂದಾಗ ಆ ಟೈಮಲ್ಲಿ ಅವ್ರನ್ನ ಮೆಂಟಲಿ ಸ್ಟ್ರಾಂಗ್ ಮಾಡಬೇಕು. ಮಿಸ್ಕ್ಯಾರೇಜ್ ಅಂದ ತಕ್ಷಣ ಒಂದು ಸ್ವಲ್ಪ ಡೌನ್ ಆಗೇ ಆಗ್ತಾರೆ. ಬಟ್ ಈ ವಿಚಾರದ ಬಗ್ಗೆ ಕೂಡ ನಾವು ಕವರ್ ಮಾಡುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಸೊ ಒಂದು ಸತಿ ಪ್ರೆಗ್ನೆಂಟ್ ಆದಮೇಲೆ ಎಲ್ಲೋ ಒಂದು ಅನ್ಫಾರ್ಚುನೇಟ್ಲಿ ಮಿಸ್ಕ್ಯಾರೇಜ್ ಆಯಿತು ಅಂದಾಗ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು ಅಂದಾಗ ಅದು ಭಯ ಆಗುವಂಥದ್ದು ಸಹಜನೇ. ಸೊ ಈ ಮಿಸ್ಕ್ಯಾರೇಜ್ ಆಗೋದಕ್ಕೆ ಮೇಯ್ನ್ ರೀಸನ್ಸ್ ಏನಿರ್ಬೋದು, ಇದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ ಅಂತ? ಸೊ ಮಿಸ್ಕ್ಯಾರೇಜ್ ಅಂತಂದರೆ ಒಂದು ಯಾವುದೇ ಮಹಿಳೆಗಾಗಲಿ ಪ್ರೆಗ್ನೆನ್ಸಿ ಅಂದರೆ ಒಂದು ಇಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ. ಹೌದು. ಸೊ ಅದು ಮಿಸ್ಕ್ಯಾರೇಜ್ ಆಗಿಬಿಡ್ತು ಅಂತಂದರೆ ಅವಳು ಇಮೋಷ್ನಲಿ ಬ್ರೇಕ್ ಡೌನ್ ಆಗ್ತಾಳೆ. ಸೊ ಅದಕ್ಕೆ ಹಲವಾರು ಕಾರಣಗಳಿದೆ. ಬಟ್ ಒಂದು ಎಕ್ಸಾಂಪಲ್, ಒಂದು 100 ಪ್ರೆಗ್ನೆನ್ಸಿ ಇದ್ದರೆ ಅದರಲ್ಲಿ 20 ಪ್ರೆಗ್ನೆನ್ಸೀಸ್ ಮಿಸ್ಕ್ಯಾರೇಜ್ ಆಗೇ ಆಗುತ್ತೆ. ಆ 20 ಪ್ರೆಗ್ನೆನ್ಸಿಯಲ್ಲಿ 18ಕ್ಕೆ ಕಾರಣನೇ ಗೊತ್ತಿರಲ್ಲ. ಇನ್ನೂ 2% ಕಾರಣಗಳು ಹೇಳ್ಬೋದಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಯೂಟ್ರನ್ ಅನಾಮಲೀಸ್ ಇರ್ಬೋದು, ಇಮ್ಯುನೊಲಾಜಿಕಲ್ ಫ್ಯಾಕ್ಟರ್ಸ್ ಇರ್ಬೋದು, ಇನ್ಫೆಕ್ಷನ್ಸ್ ಇರ್ಬೋದು, ಯೂಟ್ರನ್ ಅಲಾಮಲೀಸ್ ಇರ್ಬೋದು, ಜೆನೆಟಿಕ್ ಕಾಸಸ್ ಇರ್ಬೋದು. ಈ ಥರ ಹಲವಾರು ಕಾರಣಗಳಿದೆ. ಓಕೆ, ಬೇರೆ ಬೇರೆ ಕಾರಣಗಳಿಂದಾಗಿ ಮಿಸ್ಕ್ಯಾರೇಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಒಂದ್ಸತಿ ಮಿಸ್ಕ್ಯಾರೇಜ್ ಆದಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕಾದ್ರೆ ಈ ಬಾರಿನೂ ಇನ್ನೇನಾಗತ್ತಪ್ಪ ಅನ್ನುವಂಥ ಒಂದು ಭಯ ಕಾಡುತ್ತೆ. ಸೊ ಈ ಒಂದು ಸ್ಟ್ರೆಸ್ ಎಲ್ಲ ಗರ್ಭಿಣಿಯರಲ್ಲ ಅಥವಾ ಎಲ್ಲ ಮಹಿಳೆಯರೆಲ್ಲ ಕಾಮನ್ ಆಗಿ ಇದ್ದೇ ಇರುತ್ತಾ, ಅಥವಾ ಈ ಭಯವನ್ನು ಹೋಗಲಾಡಿಸೋದು ಹೇಗೆ ಅಂತ ಡಾಕ್ಟರ್? ಮಿಸ್ಕ್ಯಾರೇಜ್ ಆದಮೇಲೆ ಅವರು ರಿಸ್ಪೆಕ್ಟಿವ್ ಡಾಕ್ಟರ್ಸ್ಗೆ ಹೋಗಿ ಅದ್ರ ಕಾರಣ ಕಂಡುಹಿಡಬೇಕು. ಏನಾಗಿದೆ, ಏನಕ್ಕೆ ಮಿಸ್ಕ್ಯಾರೇಜ್ ಆಯಿತು,
ಯಾವ ಕಾರಣದಿಂದ ಮಿಸ್ಕ್ಯಾರೇಜ್ ಆಯಿತು ಅಂತ. ಸೊ ಯಾವುದೂ ಕಾರಣ ಇರಲಿಲ್ಲ ಅಂತಂದರೆ ಸೊ ಭಯಪಡೋದಂಥದ್ದು ಏನೂ ಇಲ್ಲ. ಸೊ ನೆಕ್ಸ್ಟ್ ಪ್ರೆಗ್ನೆನ್ಸಿ ಸ್ಮೂತಾಗಿ ಹೋಗುತ್ತೆ. ಯಾವುದಾದ್ರೂ ಕಾರಣ ಇತ್ತು ಅಂತಂದರೆ ಆ ಕಾರಣನ ಸರಿಪಡಿಸ್ಬೇಕು ಅಷ್ಟೇ. ಓಕೆ ಓಕೆ. ಹಾಗಿದ್ರೆ ಆ ಕಾರಣವನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ, ಅಂದರೆ ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡಿಸಿನೇ ನೋಡಬೇಕಾಗತ್ತೆ? ಯಾಕಂದರೆ ನೀವು ಹೇಳಿದರೆ ಜೆನೆಟಿಕ್ ಕಾಸಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳು ಇರಬಹುದು ಅಂತ, ಅದೆಲ್ಲವನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅನ್ನುವಂಥ ಒಂದು ಕ್ವಶನ್ ಬರುತ್ತೆ ಡಾಕ್ಟರ್. ಅದಕ್ಕೆ ಸೊ ಅವ್ರದ್ದು ರಿಸ್ಪೆಕ್ಟಿವ್ ಗೈನಕಾಲಜಿಸ್ಟ್ ಹತ್ರ ಹೋದರೆ ಫಸ್ಟ್ ಹಿಸ್ಟ್ರಿ ತೆಗೆಯಲಾಗುತ್ತೆ. ಹಿಸ್ಟ್ರಿ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದೆನಾ, ಸೊ ಫ್ಯಾಮಿಲಿ ಹಿಸ್ಟ್ರಿಯಲ್ಲೇ ಅಬಾರ್ಷನ್ಸ್ ಏನಾದರೂ ಆಗ್ತಾ ಇದೆನಾ, ಆಮೇಲೆ ಅವ್ರದ್ದು ಪರ್ಸ್ನಲ್ ಹಿಸ್ಟ್ರಿ, ಅವ್ರಿಗೇನಾದರೂ ಸ್ಮೋಕಿಂಗ್ ಇದೆನಾ, ಅಥವಾ ಸಿವಿಯರ್ ಆಲ್ಕೋಹಾಲ್ ಇಂಟೇಕ್ ಮಾಡ್ತಾರಾ, ಅಥವಾ ಈಗಿನ ಕಾಲದಲ್ಲೆಲ್ಲ ಕೋಕೇನು ಮಾರುಜಿನ ಅದೆಲ್ಲ ತಗೋತಾ ಇದ್ದಾರೆ, ಆ ಥರ ಏನಾದರೂ ಡ್ರಗ್ ಅಡಿಕ್ಟೆಡ್ ಇದ್ದಾರಾ, ಸೊ ಆ ಥರ ಎಲ್ಲ ಹಿಸ್ಟ್ರಿ ತಗೋತಾರೆ. ಆಮೇಲೆ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಆಗಲಿ, ಥೈರಾಯ್ಡ್ ಟೆಸ್ಟ್, ಶುಗರ್ ಟೆಸ್ಟ್, ಪ್ರೊಲ್ಯಾಕ್ಟಿನ್, ಇದೆಲ್ಲ ಕಾರಣಗಳಿದೆ, ಇದೆಲ್ಲ ಟೆಸ್ಟಿಂಗ್ ಆಗುತ್ತೆ. ಒಂದು 3D ಅಲ್ಟ್ರಾಸೌಂಡ್ ಅಂತ ಮಾಡ್ತಾರೆ. ಸೊ 3D ಅಲ್ಟ್ರಾಸೌಂಡಲ್ಲಿ ಐದರ್ ಫೈಬ್ರಾಯ್ಡ್, ಪಾಲಿಪ್, ಅಡಿನೋಮಯೋಸಿಸ್ ಏನೋ ಒಂದು ಕಾರಣಗಳಿದೆ ಅಂತ ನಮಗೆ ಅರ್ಥ ಆಗುತ್ತೆ, ಅಟ್ಲೀಸ್ಟ್ ಸೆಪ್ಟೇಟ್ ಯೂಟ್ರಸ್. ಸೊ ಇದೆಲ್ಲ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಬ್ಲಡ್ ಟೆಸ್ಟ್ ಮಾಡಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಮಿಸ್ಕ್ಯಾರೇಜ್ ಆಗಿದೆ ಅಂತ. ಅದರ ಪ್ರಕಾರ ನಾವು ಟ್ರೀಟ್ ಮಾಡಿದ್ರೆ ಸೊ ನೆಕ್ಸ್ಟ್ ಪ್ರೆಗ್ನೆನ್ಸಿ ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ. ಈಗ ಒಂದು ಮಹಿಳೆಗೆ ಮುಂಚೆ ಅಂದರೆ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ಅಥವಾ ಯಂಗ್ ಏಜಲ್ಲಿ ಇರಬೇಕಾದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅಥವಾ PCOD ಇತ್ತು ಅಂತ ಹೇಳಿದಾಗ ಅದು ಮಿಸ್ಕ್ಯಾರೇಜ್ಗೆ ಒಂದು ಕಾರಣ ಆಗಿರಬಹುದಾ ಅಂತ? ಹೌದು, ಥೈರಾಯ್ಡು, PCOD ಇವೆರಡೂ ಕೂಡ ಮಿಸ್ಕ್ಯಾರೇಜ್ಗೆ ಕಾರಣ ಆಗಿರ್ಬೋದು. ಥೈರಾಯ್ಡಲ್ಲಿ ಮಿಸ್ಕ್ಯಾರೇಜ್ ಆಗಿತ್ತಂತಂದರೆ ನಾವು ಐಡೆಂಟಿಫೈ ಮಾಡಿದ್ಮೇಲೆ ಥೈರಾಕ್ಸಿನ್ ರಿಪ್ಲೇಸ್ಮೆಂಟ್ ಅಂತ ಕೊಟ್ಟ ಮೇಲೆ ಅದು ಪ್ರೆಗ್ನೆನ್ಸಿ ನ್ಯಾಚುರಲ್ ಆಗಿ ಕಂಟಿನ್ಯೂ ಆಗುತ್ತೆ. ಇನ್ ಕೇಸ್ ಆಫ್ PCOD ಅಲ್ಲಿ ಹಾರ್ಮೋನ್ ಡೆಫಿಷಿಯನ್ಸಿ ಇರುತ್ತೆ. ಸೊ ನಾವು ಪ್ರೊಜೆಸ್ಟ್ರಾನ್ ಚೆನ್ನಾಗಿ ಸಪ್ಲಿಮೆಂಟ್ ಮಾಡಿದ್ರೆ ಸೊ ಮಿಸ್ಕ್ಯಾರೇಜ್ ಕೂಡ ಕಂಟ್ರೋಲ್ ಆಗುತ್ತೆ. ಓಕೆ ಓಕೆ. ಸೊ ಆಗಲೇ ಹೇಳಿದ್ರಿ ಮಾತಾಡ್ತಾ, ಇದು ಒಂದು ಎಮೋಷ್ನಲ್ ಸ್ಟೇಜ್ ಆಗಿರುತ್ತೆ ಮಿಸ್ಕ್ಯಾರೇಜ್ ಆದಾಗ. ಆ ಒಂದು ಭಯ ಆಗಿರ್ಬೋದು ಅಥವಾ ನೆಕ್ಸ್ಟ್ ಟೈಮ್ ನನಗೆ ಬೇಬಿ ಆಗುತ್ತೋ, ಗರ್ಭ ನಿಲ್ಲುತ್ತೋ ಅನ್ನುವಂಥ ಒಂದು ಇದಿರುತ್ತೆ. ಸೊ ಆ ಟೈಮಲ್ಲಿ ನಮ್ಗೆ ಸಪೋರ್ಟ್ ಮಾಡೋರು ಬೇಕು. ಇಂಪಾರ್ಟೆಂಟ್ ಆಗಿ ಜನ ಏನು ಹೇಳ್ತಾರೆ ಅಥವಾ ರಿಲೇಟಿವ್ಸ್ ಹೆಂಗೆ ಮಾತಾಡ್ತಾರೆ ಅನ್ನೋಕ್ಕಿಂತ ನನ್ನ ಪಾರ್ಟ್ನರ್ ಅಥವಾ ನನ್ನ ಹಸ್ಬೆಂಡ್ ಹೆಂಗೆ ನನ್ನನ್ನು ಟ್ರೀಟ್ ಮಾಡ್ತಾರೆ, ಆ ಟೈಮಲ್ಲಿ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಸೊ ಒಂದು ಮಹಿಳೆಗೆ, ಗರ್ಭಿಣಿಗೆ ಮಿಸ್ಕ್ಯಾರೇಜ್ ಆಯಿತು ಅಂದಾಗ ಆ ಟೈಮಲ್ಲಿ ಗಂಡನ ಪಾತ್ರ ಏನಾಗಿರುತ್ತೆ ಅಂತ? ಸೊ ಹಸ್ಬೆಂಡ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಈಗಿನ ಕಾಲದಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇರೋದ್ರಿಂದ ಯಾರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಾಗ ಎಲ್ಲರದ್ದು ಸಪೋರ್ಟ್ ಇರುತ್ತೆ, ಬಟ್ ನ್ಯೂಕ್ಲಿಯರ್ ಫ್ಯಾಮಿಲಿ ಈಗಿನ ಕಾಲದಲ್ಲಿ ಇರೋದ್ರಿಂದ ಹಸ್ಬೆಂಡ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಸೊ ಹಸ್ಬೆಂಡ್ ಅಂದರೆ ಎಲ್ಲನೂ ಇರಬೇಕು. ಒಂದು ಫಸ್ಟ್ ಹೇಳಬೇಕು ಅಂದರೆ ಏನೇ ಆಗಲಿ ನಾನು ನಿನ್ನ ಜೊತೆ ಇದ್ದೀನಿ, ನಾನು ನಿನ್ನ ನೋಡ್ಕೋತೀನಿ, ಇದು 2 ಸೆಂಟೆನ್ಸ್ ಹೇಳಿಬಿಟ್ರೆ ಸಾಕು, ಆ ಮಹಿಳೆಗೆ ಎಷ್ಟೋ ಸಮಾಧಾನ ಆಗುತ್ತೆ. ಸೊ ಅವ್ರದ್ದು ಮೆಡಿಸಿನ್ಸ್ ಆಗಲಿ, ಅವ್ರ ರೆಗ್ಯುಲರ್ ಚೆಕಪ್ ಆಗಲಿ, ಅವ್ಳ ಡೈಟ್ ಆಗಲಿ, ಅವ್ರದ್ದು ಎಕ್ಸಸೈಸ್, ಅವ್ರದ್ದು ಓರಲಿ ಅವಳು ಮಾಡ್ತಿದ್ದಾಳೋ ಇಲ್ವೋ ಅದನ್ನೆಲ್ಲ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೂ ಸಾಕು, ಶಿ ವಿಲ್ ಕೋಪ್ ಅಪ್. ಮತ್ತು ಅವಳಿಗೆ ಬೇಸಿಕಲಿ ಏನು ಹೇಳಬೇಕು, ಹೆಂಗೆ ಇರಲಿ ಏನೇ ಇರಲಿ, ಐ ವಿಲ್ ಅಕ್ಸೆಪ್ಟ್ ಯು. ಸೊ ದ್ಯಾಟ್ ಸೆಂಟೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಈ ಸ್ಟ್ರೆಸ್ಫುಲ್ ಕಂಡೀಷನ್ನ ನಾವು ಇಬ್ಬರು ಜೊತೆಯಾಗಿ ಫೇಸ್ ಮಾಡೋಣ. ಸೊ ಏನೇ ಬಂದರೂ ನಾನು ನಿನ್ನ ಜೊತೆ ಇರ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಹೌದು ಹೌದು. ಸೊ ಮೆಂಟಲಿ ಸ್ಟ್ರಾಂಗ್ ಆಗಬೇಕು, ಒಂದು ಸಪೋರ್ಟಿವ್ ಸಿಗಬೇಕು ಅಂತ ಹೇಳಿದ್ರೆ ಅಲ್ಲಿ ಹಸ್ಬೆಂಡ್ ರೋಲ್ ತುಂಬಾನೇ ಮುಖ್ಯ ಆಗಿರುತ್ತೆ ಅಂತ. ಹಾಗಿದ್ರೆ ಈಗ ಮಿಸ್ಕ್ಯಾರೇಜ್ ಆದಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾದ್ರೆ ಎಷ್ಟು ಗ್ಯಾಪ್ ಇರಬೇಕು ಅನ್ನೋಂಥ ಕ್ವಶನ್ ಬರುತ್ತೆ. ಸೊ ಮಿಸ್ಕ್ಯಾರೇಜ್ ಆದಮೇಲೆ ಎಷ್ಟು ಗ್ಯಾಪ್ ಬಿಟ್ಟು ಮತ್ತೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು ಡಾಕ್ಟರ್? ಸೊ ಇದು ಯಾವಾಗ ಟ್ರೈ ಮಾಡಬೇಕಂದ್ರೆ ಇದು ಕೇಸ್ ಟು ಕೇಸ್ ಬೇಸಿಸ್ ಚೇಂಜ್ ಆಗುತ್ತೆ. ಮಿಸ್ಕ್ಯಾರೇಜ್ ಯಾವಾಗ ಆಗುತ್ತೆ ಅದು ಇಂಪಾರ್ಟೆಂಟ್. ಈಗ ಅರ್ಲಿ ಮಿಸ್ಕ್ಯಾರೇಜ್ ಅಂದರೆ 1.5-2 ತಿಂಗಳ ಒಳಗೆ ಮಿಸ್ಕ್ಯಾರೇಜ್ ಆಯ್ತಂದ್ರೆ ಸೊ ಮಿನಿಮಮ್ 3 ಮಂತ್ಸ್ ಗ್ಯಾಪ್ ಬಿಟ್ಟರೆ ಸಾಕು. ಬಟ್ ಒಂದೊಂದ್ಸತಿ ನಾವು ಮಿಸ್ಕ್ಯಾರೇಜ್, ಲೇಟ್ ಮಿಸ್ಕ್ಯಾರೇಜ್ ಅಂತ ಹೇಳ್ತೀವಿ, ಅರೌಂಡ್ 5th ಮಂತಲ್ಲಿ ಆಗುತ್ತೆ ಮಿಸ್ಕ್ಯಾರೇಜ್. 5th ಮಂತಲ್ಲೂ ಆಗುತ್ತೆ. ಸೊ ಆ ಥರದ್ರಲ್ಲಿ ಮಿನಿಮಮ್ 6 ಮಂತ್ಸ್ ಗ್ಯಾಪ್ ಬಿಡೋದು ತುಂಬ ಇಂಪಾರ್ಟೆಂಟ್. ಏನಕ್ಕಂದರೆ ಬ್ಲಡ್ ಲಾಸ್ ಆಗಿರುತ್ತೆ. ಸೊ ಆ ಬ್ಲಡ್ ರಿಕವರಿ ಆಗಬೇಕು. ಗರ್ಭಾಶಯ ದೊಡ್ಡದಾಗಿರುತ್ತೆ, ಅದು ಮತ್ತೆ ಅದ್ರ ಪೊಸಿಷನಿಗೆ ಬರಬೇಕು. ಮತ್ತು ಹಾರ್ಮೋನಲ್ಲಿ ಏನೇನು ಚೇಂಜಸ್ ಆಗಿರುತ್ತೋ ಅದೆಲ್ಲ ರಿಕವರಿ ಆಗಲಿಕ್ಕೆ ಟೈಮ್ ಕೊಡಬೇಕು ನಮ್ಮ ಬಾಡಿಗೆ. ಸೊ ನಾವು ವಿದೌಟ್ ಗಿವಿಂಗ್ ದ ಟೈಮ್ ಇಫ್ ವಿ ರೀಅಟೆಂಪ್ಟ್ ಮತ್ತೆ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆ್ಯಂಡ್ ಗಿವ್ ಅಡಿಕ್ವೇಟ್ ಟೈಮ್ ಫಾರ್ ದ ಬಾಡಿ ಟು ರಿಕವರ್ ಬಿಫೋರ್ ಟ್ರೈಂಗ್ ಫಾರ್ ದ ನೆಕ್ಸ್ಟ್ ಪ್ರೆಗ್ನೆನ್ಸಿ. ಓಕೆ ಓಕೆ. ಸೊ ಟೈಮ್ ಕೊಡೋದು ತುಂಬಾನೇ ಮುಖ್ಯ ಆಗುತ್ತೆ ಮಿಸ್ಕ್ಯಾರೇಜ್ ಆದಮೇಲೆ ನೆಕ್ಸ್ಟ್ ಟ್ರೈ ಮಾಡಬೇಕಾದ್ರೆ ಅಂತ. ಸೊ ಈ ಪೀರಿಯಡ್ ಅಲ್ಲಿ ಇಷ್ಟು ಕೇರ್ಫುಲ್ ಆಗಿರಬೇಕು, ಈ ಥರ ಕೇರ್ ತಗೋಬೇಕು, ಆ ಥರ ಏನಾದರೂ ಇದೆಯಾ? ಯಾಕಂದರೆ ಒಂದು ಶಾಕಲ್ಲಿ ಇರ್ತಾರೆ ಅವರು, ನೆಕ್ಸ್ಟ್ ಮತ್ತೆ ಟ್ರೈ ಮಾಡಬೇಕಾದ್ರೆ ಒಂದು ನೀವು ಹೇಳಿದ್ರಿ ಇಷ್ಟು ಗ್ಯಾಪ್ ಇಟ್ಕೋಬೇಕು ಅಂತ, ಅದನ್ನು ಹೊರತಾಗಿ ಬೇರೆ ಏನಾದರೂ ವಿಚಾರದ ಬಗ್ಗೆ ಗಮನ ಹರಿಸ್ಬೇಕಾಗುತ್ತಾ ಹೇಗೆ ಅಂತ?
ಸೊ ಮೇನ್ಲಿ ಅವ್ರದ್ದು ಮೆಂಟಲ್ ಸ್ಟೇಟಸ್ ಬಿ ಸ್ಟ್ರಾಂಗ್. ಆಮೇಲೆ ಡೈಟ್ ಚೆನ್ನಾಗಿ ತಿನ್ನಬೇಕು. ಆಮೇಲೆ ಎಕ್ಸಸೈಸ್ ಮಾಡಬೇಕು. ಯೋಗ ಆ್ಯಂಡ್ ಮೆಡಿಟೇಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಮೆಂಟಲ್ ಹೆಲ್ತ್. ನಾವು ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀವೋ ಮೆಂಟಲ್ ಹೆಲ್ತ್ ಕೂಡ ನಾವು ಅಷ್ಟೇ ಇಂಪಾರ್ಟೆಂಟ್ ಕೊಡಬೇಕು. ಸೊ ಇದೆಲ್ಲ ಮಾಡೋದ್ರಿಂದ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ನಿಮ್ಮ ಬಾಡಿನ ಪ್ರಿಪೇರ್ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ಯು ಕ್ಯಾನ್ ಅಟೆಂಪ್ಟ್ ದ ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಫ್ಟರ್ ದ ಅಡಿಕ್ವೇಟ್ ಟೈಮ್. ಓಕೆ. ಸೊ ಹಾಗಿದ್ರೆ ಈಗ ಮಿಸ್ಕ್ಯಾರೇಜ್ ಆದಮೇಲೆ ನೆಕ್ಸ್ಟ್ ಪೀರಿಯಡ್ಸ್ ಶುರು ಆದಮೇಲೆ ಟ್ರೈ ಮಾಡಬೇಕಾಗತ್ತೆ ಅಂದರೆ ಅದಾದಮೇಲೆ ಓಕೆ ನಮ್ಮ ಬಾಡಿಗೆ ನಾರ್ಮಲ್ ಆಗಿದೆ ಮತ್ತೆ ಮೆನ್ಸ್ಟ್ರುಯಲ್ ಆಗ್ತಾ ಇದೆ ಅಂದಾಗಲೇ ಮತ್ತೆ ಟ್ರೈ ಮಾಡಬೇಕಾಗತ್ತೆ ಹೀಗೆ ಅಂತ? ಸೊ ಒಂದ್ಸತಿ ಮಿಸ್ಕ್ಯಾರೇಜ್ ಆದಮೇಲೆ 2 to 3 ಪೀರಿಯಡ್ಸ್ ಬರಲೇಬೇಕು. ಅದು ಬಂದಮೇಲೆ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿಕೊಂಡು ಬಾಡಿ ಪರ್ಫೆಕ್ಟ್ ಇದೆ ಅಂದಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಅಟೆಂಪ್ಟ್ ಮಾಡಬೇಕು. ಓಕೆ. ಸೊ ನಮ್ಮ ಬಾಡಿ ಪ್ರಿಪೇರ್ ಆಗಬೇಕು ಪ್ರೆಗ್ನೆನ್ಸಿಗೆ ಅಂತ ಹೇಳ್ತಾರೆ. ಸೊ ನಮ್ಮ ದೇಹ ಮನಸ್ಸು ಎರಡೂ ಕೂಡ ಮುಖ್ಯ ಆಗುತ್ತೆ. ಸೊ ಒಂದು ಮಿಸ್ಕ್ಯಾರೇಜ್ ಆದಮೇಲೆ ಬಾಡಿ ಪ್ರಿಪೇರ್ ಮಾಡ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು ಹೇಳ್ತಾರೆ. ಹಾಗಾದರೆ ನಿಜವಾಗಿಯೂ ಬಾಡಿ ಪ್ರಿಪೇರ್ ಆಗೋದು ಅಂತ ಹೇಳಿದ್ರೆ ಮೆಡಿಕಲ್ ಟರ್ಮಲ್ಲಿ ಯಾವುದೆಲ್ಲ ಅಂಶಗಳಲ್ಲಿ ಇರುತ್ತೆ ಅಂತ ಡಾಕ್ಟರ್? ಸೊ ಬಾಡಿ ಪ್ರಿಪೇರ್ ಆಗಬೇಕಂದ್ರೆ ಫಸ್ಟ್ ಫಾಲಿಕ್ ಆ್ಯಸಿಡ್ ಸಪ್ಲಿಮೆಂಟೇಷನ್ ಕೊಡಬೇಕು ಅವ್ರಿಗೆ. ಆಮೇಲೆ ಅಡಿಕ್ವೇಟ್ ಡೈಟ್ ಅಂದರೆ ಬ್ಯಾಲೆನ್ಸ್ಡ್ ಡೈಟ್ ಅಂದರೆ ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸು, ಹೋಲ್ ಗ್ರೇನ್ಸ್ ಫುಡ್. ಆಮೇಲೆ ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಿರಬೇಕು, ಅಡಿಕ್ವೇಟ್ ವೇಟ್ ಇರಬೇಕು. ಸೊ ಇದೆಲ್ಲನೂ ಆಪ್ಟಿಮಲ್ ಇದ್ಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ಓಕೆ. ಓಕೆ. ಹಾಗಿದ್ರೆ ಈಗ ಫಾಲಿಕ್ ಆ್ಯಸಿಡ್ ಕೊಡಬೇಕು ಅಂತ ಹೇಳಿದ್ರಿ. ಸೊ ಒಂದು ಮನೆಯಲ್ಲಿ ಸ್ವಲ್ಪ ವಯಸ್ಸಾದವ್ರು ಇದ್ದಾಗ ಅವ್ರಿಗೆ ಅನ್ನಿಸ್ಬೋದು ಏನಪ್ಪ ಇದು ಫಾಲಿಕ್ ಆ್ಯಸಿಡ್ ನಮ್ಮ ಕಾಲದಲ್ಲೆಲ್ಲ ಕೊಟ್ಟೇ ಇಲ್ಲ, ನಾವು ಹೆಲ್ದಿ ಪ್ರೆಗ್ನೆನ್ಸಿನೇ ಆಗಿತ್ತು, ಡೆಲಿವರಿಗೂ ನಾವು ಹಾಸ್ಪಿಟಲ್ಗೆ ಹೋಗಲಿಲ್ಲ, ಆರಾಮ್ಸೆ ಮಾಡಿದ್ವಿ, ಈಗ ಫಾಲಿಕ್ ಆ್ಯಸಿಡ್ ಕೊಡುವಂಥ ಅವಶ್ಯಕತೆ ಇದೆಯಾ, ಸುಮ್ಮನೆ ಡಾಕ್ಟರ್ಸ್ ಬರ್ಕೊಡ್ತಾರೆ ಅಂತ ಹೇಳೋರು ಇರ್ತಾರೆ. ಲೈಕ್ ವಿಲೇಜಲ್ಲಿ ಈಗಲೂ ಕೂಡ ಆ ಥರ ಅಂದ್ಕೊಳ್ಳೋರು ಇರ್ತಾರೆ. ಸೊ ನಿಜವಾಗಿ ಫಾಲಿಕ್ ಆ್ಯಸಿಡ್ ಅಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತಾ ಅಂತ? ಸೊ ಫಾಲಿಕ್ ಆ್ಯಸಿಡ್ ಈಸ್ ಒನ್ ಆಫ್ ದ ವಿಟಮಿನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಪ್ರೆಗ್ನೆನ್ಸಿ. ಅದನ್ನು ಯೂಶ್ವಲಿ 3 months ಮುಂಚೆನೇ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಏನಾಗುತ್ತೆ ಅಂದರೆ ನಾವು ಯಾವಾಗ ಪ್ರೆಗ್ನೆಂಟ್ ಆಗ್ತೀವಿ, ಯಾವ ಮಂತ್ ಪ್ರೆಗ್ನೆಂಟ್ ಆಗ್ತೀವಿ ಅಂತ ಗೊತ್ತಿರಲ್ಲ. ಸೊ ನಾವು ಯಾವಾಗ ಪ್ರೆಗ್ನೆಂಟ್ ಆಗಬೇಕು ಅಂತ ವಿಚಾರ ಮಾಡ್ತೀವೋ ಆವಾಗಿಂದನೇ ಫಾಲಿಕ್ ಆ್ಯಸಿಡ್ ಸ್ಟಾರ್ಟ್ ಮಾಡಿಬಿಡಬೇಕು. ಅದು ಮೇನ್ಲಿ ಏನಂತಂದರೆ ನ್ಯೂರಲ್ ಟ್ಯೂಬಲ್ ಡಿಫೆಕ್ಟ್ ಅಂದರೆ ಬ್ರೈನ್ ಗ್ರೋ ಆಗಬೇಕು, ಅದು ಹಿಂದ್ಗಡೆ ಸ್ಪೈನಲ್ ಕಾರ್ಡ್ ಅಟ್ಯಾಚ್ ಆಗಬೇಕು ಅಂತಂದರೆ ಫಾಲಿಕ್ ಆ್ಯಸಿಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಾಲಿಕ್ ಆ್ಯಸಿಡ್ ಸಪ್ಲಿಮೆಂಟೇಷನಿಂದ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್, ಅನೆನ್ಕೆಫಲಿಸ್ ಅವೆಲ್ಲ ಪ್ರಿವೆಂಟ್ ಮಾಡ್ಬೋದು. ಸೊ ಇವೆಲ್ಲ ಪ್ರಿವೆಂಟಬಲ್ ಡಿಸೀಸಸ್. ಈ ಮಗು ಅನೆನ್ಕೆಫಲಿ ಆಗಲಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಜೊತೆ ಹುಟ್ಟಿದರೆ ಅದು ಬದುಕ್ಸೋಕ್ಕಾಗಲ್ಲ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ಸಪ್ಲಿಮೆಂಟ್ ವಿತ್ ಫಾಲಿಕ್ ಆ್ಯಸಿಡ್. ಓಕೆ. ಒಂದು ಸತಿ ಮಿಸ್ಕ್ಯಾರೇಜ್ ಆದಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕಾದ್ರೆ ಓಕೆ ಈ ಸಲ ಏನು ಕೆಲಸ ಮಾಡೋದು ಬೇಡ, ಅವಳು ಫುಲ್ ಬೆಡ್ ರೆಸ್ಟಲ್ಲಿ ಇರಲಿ ಅಂತ ಅಂದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಅದು ಸ್ವಲ್ಪ ಮಟ್ಟಿಗೆ ಸರಿ. ಸೊ ಮೇನ್ಲಿ ಪ್ರೀವಿಯಸ್ಲಿ ಮಿಸ್ಕ್ಯಾರೇಜ್ ಆಗಿತ್ತು ಅಂತಂದರೆ ಏನು ಕಾರಣದಿಂದ ಮಿಸ್ಕ್ಯಾರೇಜ್ ಆಗಿದೆ ನೋಡಬೇಕು. ಸೊ ಎಕ್ಸಾಂಪಲ್ ಅದು ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂದರೆ ಮೌತ್ ಆಫ್ ದ ಯೂಟ್ರಸ್ ಸರ್ವಿಕ್ಸ್ ವೀಕ್ ಇದ್ದು ಅದು ಮಿಸ್ಕ್ಯಾರೇಜ್ ಆಗಿತ್ತಂದರೆ ನೆಕ್ಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾವು ಸ್ಟಿಚ್ ಆಗ್ತೇವೆ, ಅದಕ್ಕೆ ಸರ್ವೈಕಲ್ ಸರ್ಕಲಾಜ್ ಅಂತ ಹೇಳ್ತೇವೆ. ಆ ಕಂಡೀಷನಲ್ಲಿ ಸ್ವಲ್ಪ ಬೆಡ್ ರೆಸ್ಟ್ ಕೊಡಬೇಕಾಗುತ್ತೆ. ಇನ್ ಕೇಸ್ ಆಫ್ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್, ಈಗ 2-3 ಪ್ರೆಗ್ನೆನ್ಸಿ ಲಾಸ್ ಆಗಿಬಿಟ್ಟಿದೆ, ಸೊ ಅಂಥದ್ರಲ್ಲಿ ಸ್ವಲ್ಪ ಬೆಡ್ ರೆಸ್ಟ್ ಕೊಡಬೇಕಂತ ಹೇಳ್ತೀವಿ. ಮಿಕ್ಕಿದ ಎಲ್ಲದರಲ್ಲೂ ಬೆಡ್ ರೆಸ್ಟ್ ಬೇಕು ಅಂತ ನೆಸೆಸರಿ ಇಲ್ಲ. ಓಕೆ. ಓಕೆ. ಹಾಗಿದ್ರೆ ಎಷ್ಟು ಸಲ ಮಿಸ್ಕ್ಯಾರೇಜ್ ಆಯಿತು ಅಂತ ಹೇಳಿದಾಗ ಸ್ವಲ್ಪ ಅಲರ್ಟ್ ಆಗಿರಬೇಕು ಅಂತ, ಯಾಕಂದರೆ ಒಂದ್ಸತಿ ಮಿಸ್ಕ್ಯಾರೇಜ್ ಆಯಿತು ನೆಕ್ಸ್ಟ್ ಟ್ರೈ ಮಾಡ್ತಾ ಇದ್ದೀವಿ, ಓಕೆ ಆ ಟೈಮಲ್ಲೂ ಪ್ರಾಬ್ಲಮ್ ಆಯಿತು, ಕಾಂಪ್ಲಿಕೇಶನ್ಸ್ ಆಯಿತು ಅಂದಾಗ ಮತ್ತೆ ಡೌನ್ ಆಗಿಬಿಡ್ತಾರೆ. ಸೊ ಎಷ್ಟು ಸಲ ಮಿಸ್ಕ್ಯಾರೇಜ್ ಆದಾಗ ಇನ್ನೂ ಜಾಸ್ತಿ ಕೇರ್ ತಗೋಬೇಕು, ವರಿ ಮಾಡಬೇಕು ಅಂತ? ಸೊ ನಾವು ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತ 2-3 ಮಿಸ್ಕ್ಯಾರೇಜ್ ಆಯಿತು ಅಂತಂದರೆ ವಿ ಹ್ಯಾವ್ ಟು ಬಿ ಇನ್ ಕಾಷನ್, ಡೀಟೇಲ್ ಇನ್ವೆಸ್ಟಿಗೇಷನ್ಸ್ ಮಾಡಬೇಕು, ಆವಾಗ ನಾವೆಲ್ಲ ಕೇರ್ಗಳನ್ನು ತಗೋಬೇಕಾಗುತ್ತೆ. ಓಕೆ. ಇನ್ನು ಕೆಲವರು ಹೇಳ್ತಾರೆ ಅವಳಿಗೆ ಗರ್ಭಕೋಶದಲ್ಲಿ ಬಲ ಇರಲಿಲ್ವಂತೆ, ಅಂದರೆ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ ಗರ್ಭಕೋಶ ಅಂತ. ಹೌದಾ ಇದು ನಿಜವಾಗಿಯೂ? ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು ಆ್ಯಕ್ಚುಲಿ ಏನು, ಅಥವಾ ಇದು ಮಿತ್ತ ಹೇಗೆ ಅಂತ? ಸೊ ಬಲ ಇಲ್ಲ ಅಂತಂದರೆ ಅವಳದು ತುಂಬ ಇರಿಟೇಬಲ್ ಯೂಟ್ರಸ್ ಇರುತ್ತೆ. ಇರಿಟೇಬಲ್ ಅಂತಂದರೆ ಯಾವಾಗಲೂ ಪೇನ್ ಬರ್ತಾ ಇರುತ್ತೆ, ಫುಲ್ 9 months ಅವಳಿಗೆ ಪೇನ್ ಇರುತ್ತೆ. ನಾವು ಇರಿಟೇಬಲ್ ಯೂಟ್ರಸ್ ಅಂತಲೇ ಕರೆಯೋದು. ಆಮೇಲೆ ಒಂದೊಂದ್ಸತಿ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ವಿತ್ ಇರಿಟೇಬಲ್ ಯೂಟ್ರಸ್ ಇತ್ತು ಅಂತಂದ್ರೂ ಅವಳಿಗೆ ತುಂಬ ಸರಿ ಮಿಸ್ಕ್ಯಾರೇಜ್ ಆಗೋದಿರುತ್ತೆ, ಸ್ವಲ್ಪ ಕೆಲಸ ಮಾಡಿದ್ರು ಮಿಸ್ಕ್ಯಾರೇಜ್ ಆಗುತ್ತೆ. ಆ ಥರ ಕಂಡೀಷನ್ನಲ್ಲಿ ನಾವು ಸರ್ವೈಕಲ್ ಸ್ಟಿಚ್ ಹಾಕಿ ಸ್ವಲ್ಪ ರೆಸ್ಟ್ ಕೊಟ್ಟು ಸ್ವಲ್ಪ ಮೆಡಿಕೇಶನ್ಸ್ ಕೊಟ್ಟರೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ. ಓಕೆ. ಹಾಗಿದ್ರೆ ಪ್ರೆಗ್ನೆಂಟ್ ವುಮೆನ್ ತಿನ್ನುವಂಥ ಆಹಾರ ಏನಾದರೂ ಮಿಸ್ಕ್ಯಾರೇಜಿಗೆ ಕಾರಣ ಆಗ್ಬೋದಾ? ಅದು ತಿಂದರೆ ಮಿಸ್ಕ್ಯಾರೇಜ್ ಆಗುತ್ತೆ, ಗರ್ಭಪಾತ ಆಗುತ್ತೆ, ಅಥವಾ ಇದನ್ನು ತಿನ್ನಬಾರ್ದು, ಅವಾಯ್ಡ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅಂತ? ಸೊ ಆ್ಯಕ್ಚುಲಿ ದಿಸ್ ಈಸ್ ಅ ಮಿತ್. ನಾವು ಡಾಕ್ಟರ್ಸ್ ಹೇಳೋದಂತಂದ್ರೆ ಎಲ್ಲ ಫ್ರೂಟ್ಸು ತಿನ್ಬೋದು. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ನಾನು ಏನು ನೋಡೋದು ಅಂತಂದರೆ ಪಪಾಯ, ಪೈನಾಪಲ್, ಬನಾನಾ ಇದು ಪ್ರೆಗ್ನೆಂಟ್ ಲೇಡೀಸ್ಗೆ ಕೊಡೋಲ್ಲ. ಬಟ್ ರಿಯಲಿ ಹೇಳಬೇಕಂದ್ರೆ ಈ 3 ಫ್ರೂಟ್ಸೂ ನಮಗೆ ಅಬಾರ್ಷನ್ ಮಾಡಲ್ಲ, ಮಿಸ್ಕ್ಯಾರೇಜ್ ಮಾಡಲ್ಲ. ಓನ್ಲಿ ಏನು ಅಂತಂದರೆ ಕಚ್ಚಾ ಪಪಾಯ ತಿಂದರೆ ಅಬಾರ್ಷನ್ ಆಗುತ್ತೆ. ಬಟ್ ಅದನ್ನು ನಾವು ಯಾರೂ ತಿನ್ನಲ್ಲ.
ಅದು ಮಿತ್ತಾಗಿ ಏನಾಗ್ಬಿಟ್ಟಿದೆ, ಪಪಾಯ ತಿಂದರೆ ಮಿಸ್ಕ್ಯಾರೇಜ್ ಆಗುತ್ತೆ ಅಂತ. ಸೊ ಎಲ್ಲ ಫ್ರೂಟ್ಸು ತಿನ್ಬೋದು. ಸೊ ಹಣ್ಣಾಗಿರೋ ಪಪ್ಪಾಯವನ್ನ ತಿನ್ನೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಕಾಯಿ ಇರೋದನ್ನ ಅಲ್ಲ, ಯೂಶಲಿ ನೀವು ಹೇಳ್ದಂಗೆ ಅದನ್ನ ಯಾರು ತಿನ್ನೋದು ಇಲ್ಲ. ಸೊ ಹಣ್ಣಾಗಿದ್ರಷ್ಟೇ ತಿಂತಾರೆ. ಬಟ್ ಆ ಒಂದು ಏನು ಯಾರೋ ಒಬ್ರು ಹೇಳಿರೋದು ಒಬ್ರು ಬಾಯಿಂದ ಇನ್ನೊಬ್ರು ಬಾಯಿಗೆ ಬಂದು 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 ಅದು ಒಂದು ರೀತಿ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಆ 9 ತಿಂಗಳು ತಿನ್ಬಾರ್ದು ಅನ್ನೋ ತರನೇ ಆಗ್ಬಿಟ್ಟಿದೆ ಅಂತ. ಸೊ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ಒಂದಿಷ್ಟು ಪ್ರಿಪರೇಷನ್ಸ್ ಇರುತ್ತೆ ಡಾಕ್ಟರ್. ಈಗ ಪ್ರೆಗ್ನೆನ್ಸಿ ಪ್ರಿಪರೇಷನ್ ಅಂತ ಹೇಳ್ತಾರೆ ಕೆಲವರು, ಅಂದ್ರೆ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ನಮ್ಮ ಬಾಡಿನ ನಾವು ಪ್ರಿಪೇರ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಪ್ರೆಗ್ನೆನ್ಸಿ ಪ್ರಿಪರೇಷನ್ ಎಷ್ಟು ಮುಖ್ಯ ಪಾತ್ರವನ್ನ ವಹಿಸುತ್ತೆ ಒಂದು ಮಹಿಳೆಗೆ ಅಂತ? ಸೊ ಇಟ್ಸ್ ಪ್ರೀ ಕನ್ಸೆಪ್ಷನಲ್ ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದ್ರಲ್ಲಿ ನಾವು ಏನೇನು ನೋಡ್ಬೇಕಂದ್ರೆ ನಮ್ದು ಅಪ್ರಾಪ್ರಿಯೇಟ್ ಡೈಟ್ ಇದೆನಾ ಇಲ್ಲ, ಫಾಲಿಕ್ ಆ್ಯಸಿಡ್ ಸ್ಟಾರ್ಟ್ ಆಗಿದೆನಾ ಇಲ್ಲ, ಅಪ್ರಾಪ್ರಿಯೇಟ್ ವೇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ತೆಳ್ಳಗಾಗಿದ್ರೂ ಕಷ್ಟ, ತುಂಬ ದಪ್ಪ ಆಗಿದ್ರೂ ಕಷ್ಟ. ಸೊ ಐಡಿಯಲ್ ವೇಟ್ ಇದೇನೋ ಇಲ್ಲ ಅಂತ ಚೆಕ್ ಮಾಡಬೇಕು. ಜಾಸ್ತಿ ಇದ್ದರೆ ಕಡಿಮೆ ಮಾಡಬೇಕು, ಕಡಿಮೆ ಇತ್ತಂದರೆ ಅಡಿಕ್ವೇಟ್ ಮಾಡಬೇಕು. ಆಮೇಲೆ ನಿಮ್ಮದು ಶುಗರ್ಸ್ ಆಗಲಿ, ಥೈರಾಯ್ಡ್, ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಚೆಕ್ ಮಾಡಬೇಕು. ಯಾವುದೇ ಹೇರಾಪೇರಿ ಇದ್ದರೆ ಅದನ್ನ ಕರೆಕ್ಟ್ ಮಾಡಬೇಕಾಗತ್ತೆ. ಆಮೇಲೆ ಥೈರಾಯ್ಡ್ ಸಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡಬೇಕು, ಥೈರಾಯ್ಡ್ ಜಾಸ್ತಿ ಇತ್ತು ಅಂತಂತಂದರೆ. ಆಮೇಲೆ ನಿಮ್ಮದು ಯಾವುದಾದ್ರು ಡಯಾಬಿಟೀಸ್ ಇತ್ತು, ಹೈಪರ್ ಟೆನ್ಷನ್ ಇತ್ತು ಅಂತಂದರೆ ಪ್ರಾಪರ್ ಪ್ರೆಗ್ನೆನ್ಸಿ ಸೇಫ್ಟಿ ಮೆಡಿಕೇಷನ್ಸ್ನೆಲ್ಲ ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಬಾಡಿ, ಮೆಂಟಲ್, ಫಿಸಿಕಲ್ ಎಲ್ಲ ಸ್ಟೇಟಸ್ನ ಆಪ್ಟಿಮಲ್ ಮಾಡಿ ಆ್ಯಂಡ್ ದೆನ್ ಯು ಟ್ರೈ ಫಾರ್ ಪ್ರೆಗ್ನೆನ್ಸಿ. ಓಕೆ, ಹಾಗಿದ್ರೆ ಈಗ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಂದಾಗ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತಾ ಪ್ರೆಗ್ನೆಂಟ್ ವುಮೆನಿಗೆ? ಏನಾದರೂ ಯಾವ ಟೈಮಲ್ಲಿ ಎಚ್ಚೆತ್ಕೋಬೇಕು, ಪ್ರಾಪರ್ ಟೈಮಲ್ಲಿ ಹಾಸ್ಪಿಟಲ್ಗೆ ಹೋಗೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಸೊ ಇಂಥ ಸಿಂಪ್ಟಮ್ಸ್ ಬಂದಾಗ ಮನೆಯಲ್ಲೇ ಕೂರಬೇಡಿ ಅಂತ ಹೇಳೋಕ್ಕಾಗತ್ತಾ ಅಂತ? ಸೊ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಅಂತಂದರೆ ಲೋವರ್ ಅಬ್ಡಾಮಿನಲ್ ಪೇನ್, ದಟ್ ಈಸ್ ಅ ಮೋಸ್ಟ್ ಕಾಮನ್. ಮೈಲ್ಡ್ ಪೇನು ಅವಾಗಿವಾಗ ಬರುತ್ತೆ ಅಂತಂದರೆ ಏನೂ ವರಿ ಮಾಡೋಂಗಿಲ್ಲ. ಸೊ ಸಿವಿಯರ್ ಪೇನು ಕಂಟಿನ್ಯೂಸ್ಲಿ ಇದೆ, ಇನ್ಕ್ರೀಸ್ ಆಗ್ತಾನೇ ಇದೆ, ಅಸೋಸಿಯೇಟೆಡ್ ವಿತ್ ಸ್ಪಾಟಿಂಗ್ ಸ್ಟಾರ್ಟ್ ಆಗುತ್ತೆ, ಒಂಚೂರು ಕೆಂಪು ಮುಟ್ಟು ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೆವಿ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ಅಂತಂದರೆ ಇಟ್ಸ್ ಅ ಅಲಾರ್ಮಿಂಗ್ ಸೈನ್. ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಬೇಕಾಗತ್ತೆ. ಓಕೆ, ಸೊ ಮಿಸ್ಕ್ಯಾರೇಜ್ ಆದಮೇಲೆ ಸರಿಯಾಗಿ ಕ್ಲೀನ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಏನೋ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ಕಾಮನ್ ಆಗಿ ಮಾತಾಡೋದನ್ನು ಕೇಳಿದ್ದೀನಿ ನಾನು. ನಿಜವಾಗಿಯೂ ಮಿಸ್ಕ್ಯಾರೇಜ್ ಆದಮೇಲೆ ಮತ್ತೆ ಆ ಭಾಗದಲ್ಲಿ ಏನಾದರೂ ಕ್ಲೀನ್ ಮಾಡ್ತೀರಾ? ಹೇಗೆ ಪ್ರೊಸೀಜರ್ ಹೇಗಿರುತ್ತೆ ಡಾಕ್ಟರ್ ಅಂತ? ಸೊ ಒಂದ್ಸತಿ ಮಿಸ್ಕ್ಯಾರೇಜ್ ಆದಮೇಲೆ ಸೊ ವಿ ಚೆಕ್ ಇಟ್, ಅಲ್ಟ್ರಾಸೌಂಡ್ ಮಾಡಿ ಚೆಕ್ ಮಾಡ್ತೀವಿ ವೆದರ್ ಇಟ್ ಇಸ್ ಕ್ಲಿಯರ್ಲಿ ಕಂಪ್ಲೀಟ್ಲಿ ಅಬಾರ್ಟೆಡ್ ಆರ್ ನಾಟ್. ಕಂಪ್ಲೀಟ್ ಅಬಾರ್ಷನ್ ಆಗಿತ್ತಂದರೆ ಅವಳಿಗೆ ಬ್ಲೀಡಿಂಗು ಸ್ಟಾಪ್ ಆಗುತ್ತೆ, ಸ್ಕ್ಯಾನಲ್ಲಿ ಎಲ್ಲನೂ ಕ್ಲಿಯರ್ ಆಗಿರುತ್ತೆ. ಸೊ ಅವಳಿಗೆ ಬ್ಲೀಡಿಂಗ್ ಸ್ಟಾಪ್ ಆಗಿಲ್ಲ, ಆಮೇಲೆ ಲೋಕಲ್ ಎಕ್ಸಾಮಿನೇಷನ್ ಟಿಶ್ಯೂ ಎಲ್ಲ ಸರ್ವಿಕ್ಸಲ್ಲಿ ಹಾಗೇ ಇತ್ತು. ಆಮೇಲೆ ಅಲ್ಟ್ರಾಸೌಂಡಲ್ಲಿ ನಮಗೆ ಇನ್ನೊಂದು ಸ್ವಲ್ಪ ಒಳಗಡೆ ಮಟೀರಿಯಲ್ ಕಾಣ್ತಾ ಇತ್ತು, ರಿಟೇನ್ ಪ್ರಾಡಕ್ಟ್ ಆಫ್ ಕನ್ಸೆಪ್ಷನ್ ಮೋರ್ ದೆನ್ 15 ಮಿಲಿಮೀಟರ್ ಇತ್ತು ಅಂತಂದರೆ ಚೆಕ್ ಯೂರೆಟೇಜ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್, ಸೊ ದ್ಯಾಟ್ ಹರ್ ನೆಕ್ಸ್ಟ್ ಪ್ರೆಗ್ನೆನ್ಸಿ ಇಸ್ ನಾಟ್ ಗೆಟ್ ಎಫೆಕ್ಟೆಡ್. ಓಕೆ ಓಕೆ, ಸೊ ಹಾಗಿದ್ರೆ ಒಂದು ಸತಿ ಈ ಎಲ್ಲ ಪ್ರೊಸೀಜರ್ ಮುಗಿದ್ಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕು ಅಂತ ಹೇಳಿದಾಗ ಚೆಕಪ್ ಮಾಡಿಸ್ಕೊಂಡು ಅದಾದಮೇಲೆ ಪ್ರೆಗ್ನೆನ್ಸಿ ಟ್ರೈ ಮಾಡೋದು ಬೆಸ್ಟ್ ಅಂತ ಹೇಳ್ತೀರಾ ಡಾಕ್ಟರ್? ಓಕೆ, ಸೊ ಹಾಗಿದ್ರೆ ಪ್ರೊಜೆಸ್ಟರಾನ್ ಟ್ಯಾಬ್ಲೆಟ್ಸ್ ಅಂತ ಹೇಳಿದರೆ ಏನು? ಈಗ ಫಾಲಿಕ್ ಆ್ಯಸಿಡ್ ಬಗ್ಗೆ ಹೇಳಿದ್ರಿ, ಸೊ ಈ ಒಂದು ಟ್ಯಾಬ್ಲೆಟ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಸೊ ಇದ್ರ ಬಗ್ಗೆ ಹೇಳೋದಾದರೆ ಡಾಕ್ಟರ್? ಸೊ ಪ್ರೊಜೆಸ್ಟ್ರಾನ್ ಅನ್ನೋದು ಒಂದು ಪ್ರೆಗ್ನೆನ್ಸಿ ಸಪೋರ್ಟ್ ಹಾರ್ಮೋನ್. ಅದು ಯೂಟ್ರಸ್ ಪೇನ್ ಆಗಲಿ, ಯೂಟ್ರೈನ್ ಕಾಂಟ್ರಾಕ್ಷನ್ ಪ್ರಿವೆಂಟ್ ಮಾಡಿ ಯೂಟ್ರಸ್ನ ಸೈಲೆಂಟ್ ಆಗಿರುತ್ತೆ. ಸೊ ನಾವು ಎಲ್ಲರಿಗೂ ಅದನ್ನು ಪ್ರಿಸ್ಕ್ರೈಬ್ ಮಾಡಲ್ಲ. ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್, PCODಯಿಂದ ಇರೋರು ಕನ್ಸೀವ್ ಆದಾಗೆ ಅವ್ರಿಗೆ, ಅಥವಾ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಇದ್ದವ್ರಿಗೆ, ಇವ್ರಿಗೆಲ್ಲ ನಾವು ಪ್ರೊಜೆಸ್ಟ್ರಾನ್ ಸಪೋರ್ಟ್ ಕೊಡ್ತೀವಿ. ಆ್ಯಂಡ್ ಎಸ್ಪೆಷಲಿ ಇನ್ IVF ಪ್ರೆಗ್ನೆನ್ಸಿ ಯಾರು ಕನ್ಸೀವ್ ಆಗಿರ್ತಾರೋ ಅವ್ರಿಗೆ ನಾವು ಪ್ರೊಜೆಸ್ಟ್ರಾನ್ ಸಪೋರ್ಟ್ ಕೊಡ್ತೇವೆ. ಓಕೆ ಓಕೆ, 35 ಮೇಲೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರು, ಆ ಟೈಮಲ್ಲಿ ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ ಏನಾದರೂ ಇರುತ್ತಾ ಅಂತ? ಸೊ ಆಫ್ಟರ್ 35 ದೇರ್ ಇಸ್ ಲಿಟಲ್ ಇನ್ಕ್ರೀಸ್ ಚಾನ್ಸ್ ಆಫ್ ಮಿಸ್ಕ್ಯಾರೇಜ್. ಏನಕ್ಕಂತಂದರೆ ಆಫ್ಟರ್ 35 ಇಯರ್ಸ್ ದ ಎಗ್ ಕ್ವಾಲಿಟಿ ಗೆಟ್ಸ್ ಎಫೆಕ್ಟೆಡ್. ಆಮೇಲೆ ಅಬ್ನಾರ್ಮಲ್ ಮಗು ಹುಟ್ಟೋ ಚಾನ್ಸಸ್ ಇರುತ್ತೆ. ಸೊ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇರುತ್ತೆ. ಸೊ ಯಾವುದೇ ಜೆನೆಟಿಕಲಿ ಅಬ್ನಾರ್ಮಲ್ ಫೀಟಸ್ ಇತ್ತಂದರೆ ನಮ್ಮ ಬಾಡಿ ಯೂಶ್ವಲಿ ಇಟ್ ಟ್ರೈಸ್ ಟು ಎಕ್ಸ್ಪೆಲ್ ಔಟ್ ಆ್ಯಂಡ್ ದೇರ್ ಇಸ್ ಲಿಟಲ್ ಹೈಯರ್ ಚಾನ್ಸ್ ಆಫ್ ಮಿಸ್ಕ್ಯಾರೇಜ್ ಆಫ್ಟರ್ 35 ಇಯರ್ಸ್. ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಳ್ತಾರೆ ಮೆಟ್ಲು ಹತ್ತಬಾರ್ದು, ಭಾರ ಎತ್ತಬಾರ್ದು, ಆ ಕಡೆ ಹೋಗಬಾರ್ದು, ಈ ಕಡೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದೇ ಇರುತ್ತೆ. ಸೊ ಭಾರ ಎತ್ತೋದು ಅಥವಾ ಮೆಟ್ಲು ಹತ್ತೋದು ನಿಜವಾಗಿಯೂ ಹೌದಾ? ಯಾಕಂತ ಹೇಳಿದ್ರೆ ನಾವು ನೋಡ್ತೀವಿ ಈಗ ಕೆಲವರಿಗೆ ಡೆಸ್ಕ್ ವರ್ಕ್ ಇರುತ್ತೆ, ಓಕೆ ಬಂದು ಕೂತು ವರ್ಕ್ ಮಾಡಿ ಹೋಗ್ತಾರೆ, ಬಟ್ ಅವ್ರಿಗೆ ಮೆಂಟಲ್ ಸ್ಟ್ರೆಸ್ ಇದ್ದೇ ಇರುತ್ತೆ. ಆದರೆ ಹೊರಗಡೆ ಕಾರ್ಮಿಕರು ನೋಡಿದಾಗ ಅವ್ರು ಲಾಸ್ಟ್ ಮಂತ್ ತನಕ ಇನ್ನೇನು ಡೆಲಿವರಿ ಆಗುತ್ತೆ ಅನ್ನೋ ತನಕನೂ ಕೆಲಸ ಮಾಡ್ತಾ ಇರ್ತಾರೆ, ಫಿಸಿಕಲ್ ಆ್ಯಕ್ಟಿವ್ ಇರ್ತಾರೆ. ಅಥವಾ ನಮ್ಮ ಎನ್ಸಿಸ್ಟರ್ಸ್ ಬಗ್ಗೆ ಕೇಳಿದ್ರು ಕೂಡ ಹೇಳ್ತಾರೆ, ನಮ್ಮ ಅಜ್ಜಿ ಡೆಲಿವರಿ ಆಗೋ ತನಕನೂ ಕೆಲಸ ಮಾಡ್ತಿದ್ರೆ ಅಂತ, ಏನೂ ಆಗಿರಲಿಲ್ಲ. ಈಗ ಮಹಿಳೆಯರಿಗೆ ಜಾಸ್ತಿ ಪ್ರಾಬ್ಲಮ್ಸ್ ಬರ್ತಾ ಇದೆ, ಅವ್ರಿಗೆ ಕೇರ್ ತಗೊಳ್ಳೋದು ಜಾಸ್ತಿ, ಅಟ್ ದ ಸೇಮ್ ಟೈಮ್ ಪ್ರಾಬ್ಲಮು ಜಾಸ್ತಿ ಅಂತ ಹೇಳೋದನ್ನು ನಾನೇ ಖುದ್ದಾಗಿ ಕೇಳಿಸ್ಕೊಂಡಿದ್ದೀನಿ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಈ ಟೈಮಲ್ಲಿ ಎಷ್ಟು ಮುಖ್ಯ ಆಗುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಮುಖ್ಯ ಆಗುತ್ತೆ ಅಂತ?
ಸೊ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಏನು ವರಿ ಮಾಡೋಂಗಿಲ್ಲ, ಎಲ್ಲ ಕೆಲಸನೂ ಮಾಡ್ಬೋದು, ಎಲ್ಲ ಆ್ಯಕ್ಟಿವಿಟೀಸೂ ಮಾಡ್ಬೋದು. ನಾನು ಹೇಳ್ದಲ್ಲ, ಒಂದು ಕಂಡೀಷನ್ ಆಸ್ ಸರ್ವೈಕಲ್ ಇನ್ಕಾಂಪಿಟೆನ್ಸ್, ಸ್ಟಿಚ್ ಹಾಕಿರ್ತಾರೆ, ಅಥವಾ ಇರಿಟಬಲ್ ಯೂಟ್ರಸ್ ಇರುತ್ತೆ, ಅಥವಾ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಆಗಿರುತ್ತೆ. ಈ ಥರದವ್ರಿಗೆ ನಾವು ಮೆಟ್ಲು ಏರಬಾರ್ದು, ಭಾರ ಎತ್ತಬಾರ್ದು, ಪದೇ ಪದೇ ಬಗ್ಬಾರ್ದು ಅಂತ ಕಂಡೀಷನ್ ಹೇಳ್ತೀವಿ. ಅದರ್ವೈಸ್ ಎಲ್ಲ ಪ್ರೆಗ್ನೆಂಟ್ ವುಮೆನ್ಸ್, ನಾರ್ಮಲ್ ಪ್ರೆಗ್ನೆಂಟ್ ಲೇಡೀಸ್ ಕ್ಯಾನ್ ಡೂ ಆಲ್ ದೀಸ್ ವರ್ಕ್ಸ್. ಓಕೆ ಓಕೆ. ಯಾಕಂತ ಹೇಳಿದ್ರೆ ಈ ಟೈಮಲ್ಲಿ ನಾವು ಅವ್ರನ್ನ ಜಾಸ್ತಿ ಪ್ಯಾನಿಕ್ ಮಾಡಬಾರ್ದು, ಭಯ ಪಡಿಸಬಾರ್ದು ಅಂತ. ಯಾಕಂದ್ರೆ ಈ ಹಿಂದೆ ನಾನು ಇಂಟರ್ವ್ಯೂ ಮಾಡ್ಬೇಕಾದ್ರೂ ತುಂಬ ಡಾಕ್ಟರ್ಸ್ ಹೇಳಿದ್ದಾರೆ. ಸೊ ಈ ಟೈಮನ್ನು, ಈ ಪೀರಿಯಡನ್ನು ಎಂಜಾಯ್ ಮಾಡಬೇಕು ಆ್ಯಕ್ಚುಲಿ ಮಹಿಳೆಯರು. ಸೊ ಜಾಸ್ತಿ ಇದಾಗುತ್ತಾ ಅಂತ ಭಯ ಪಡೋ ಬದಲು ಇದೊಂದು ಬ್ಯೂಟಿಫುಲ್ ಪೀರಿಯಡ್, ಈ 9 ಮಂತ್ಸನ್ನು ಅನುಭವಿಸ್ಬೇಕು. ಆವಾಗ ಬೇಬಿ ಆ್ಯಂಡ್ ಮದರ್ ಇಬ್ಬರೂ ಹ್ಯಾಪಿಯಾಗಿರ್ತಾರೆ ಅಂತ. ಸೊ ಈ ಟೈಮಲ್ಲಿ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಏನಾದರೂ, ಲೈಕ್ ಲೈಫ್ ಸ್ಟೈಲ್ನಿಂದಾಗಿ ಏನಾದರೂ ಪ್ರಾಬ್ಲಮ್ಸ್ ಬರುವಂಥ ಚಾನ್ಸಸ್ ಇರುತ್ತೆ ಡಾಕ್ಟರ್, ಹೇಗೆ ಅಂತ? ಲೈಕ್ ನೀವು ಹೇಳಿದರೆ ಹ್ಯಾಬಿಟ್ಸ್ ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ, ಅದನ್ನು ಬಿಟ್ಟು ಬೇರೆ ಏನಾದರೂ ವಿಚಾರಗಳು ಬಿಟ್ಟು ಹೋಗಿದೆಯಾ ಅಂತ? ಸೊ ಒಬೆಸಿಟಿ ಅಂತಂದರೆ, ಈಗ ನಾವು ನಾರ್ಮಲ್ BMI ಇಸ್ ಅಬೌಟ್ 18.5 to 25 kg/m². ಸೊ ಎನಿಥಿಂಗ್ ಮೋರ್ ದೆನ್ 30 ಅಬವ್ ಇದ್ರು ಅಂದರೆ ಹೈ BMI ಅಂತ ಹೇಳ್ತೀವಿ, ಅಥವಾ ಒಬೀಸ್ ಅಂತ ಹೇಳ್ತೀವಿ. ಸೊ ಈ ಒಬೆಸಿಟಿಯಲ್ಲಿ ಏನಾಗುತ್ತೆ, ಲಾಟ್ಸ್ ಆಫ್ ಹಾರ್ಮೋನಲ್ ಚೇಂಜಸ್. ಈ ಹಾರ್ಮೋನಲ್ ಚೇಂಜಸ್ಸಿಂದ ನಮಗೆ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಆಪ್ಟಿಮೈಸಿಂಗ್ ವೇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಯರ್ ಟು ದ ಟ್ರೈಂಗ್ ಫಾರ್ ದ ಪ್ರೆಗ್ನೆನ್ಸಿ. ಸೊ ಹಾಗಿದ್ರೆ ವೆಯ್ಟ್ ಮ್ಯಾನೇಜ್ಮೆಂಟ್ ಅಥವಾ ತೂಕ ನಿರ್ವಹಣೆ ತುಂಬಾನೇ ಮುಖ್ಯ ಆಗುತ್ತೆ ಅಂತ. ಈಗ ಅಗತ್ಯಕ್ಕಿಂತ ಜಾಸ್ತಿ ತೂಕ ಇದ್ರೂ ಸಮಸ್ಯೆ, ಅಥವಾ ಅವರ ಏಜಿಗೆ ತಕ್ಕನ ಹಾಗೆ ಅವ್ರ ತೂಕ ಇಲ್ಲ, ಕಡಿಮೆ ತೂಕ ಇದ್ದಾರೆ, ಈ ಎರಡೂ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಹೇಗೆ ಮ್ಯಾಟರ್ ಆಗುತ್ತೆ ಅಂತ ಹಾಗಿದ್ರೆ? ಸೊ ಈ ಎರಡು ಕಂಡೀಷನಲ್ಲಿ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದು, ಎಂಬ್ರಿಯೋ ಅಟ್ಲೀಸ್ಟ್ ಭ್ರೂಣ ಅದು ಯೂಟ್ರಸಲ್ಲಿ ಅಟ್ಯಾಚ್ ಆದಮೇಲೆ ಅದಕ್ಕೆ ಬ್ಲಡ್ ಸಪ್ಲೈ ಆಗಲಿ, ಹಾರ್ಮೋನಲ್ ಸಪೋರ್ಟ್ ಆಗಿ ಸಿಗಲ್ಲ ಈ ಎರಡು ಕಂಡೀಷನಲ್ಲಿ. ಸೊ ಆಪ್ಟಿಮೈಸಿಂಗ್ ವೇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ತುಂಬಾನೇ ಮುಖ್ಯ ಆಗಿರುತ್ತೆ ಅಂತ. ಓಕೆ. ಕೆಲವ್ರು ಹೇಳ್ತಾರೆ ಗರ್ಭಿಣಿಯರು ಟ್ರಾವೆಲ್ ಮಾಡಿದ್ರೆ ರಿಸ್ಕ್ ಇರುತ್ತೆ ಅಂತ, ಹೌದಾ ಡಾಕ್ಟರ್? ಸೊ ಟ್ರಾವೆಲ್ ಮಾಡಬೇಕಂದ್ರೆ ಯೂಶಲಿ ಫಸ್ಟ್ 3 months ಫ್ಲೈಟ್ ಟ್ರಾವೆಲ್ ನಾವು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಯಾಕಂದರೆ ಫ್ಲೈಟ್ ಟ್ರಾವೆಲಲ್ಲಿ ಏರ್ ಪ್ರೆಷರ್ ಚೇಂಜ್ ಆಗುತ್ತೆ, ಸೊ ಆಟೋಮೆಟಿಕ್ ಅಬೋರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್. ಸೊ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಕೂಡ ನಾವು ಫಸ್ಟ್ 3 monthsಲ್ಲಿ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಮತ್ತು ನೆಕ್ಸ್ಟ್ 9th monthಲ್ಲಿ ಸೊ ಟ್ರಾವೆಲ್ ಮಾಡ್ಬೇಕಾದ್ರೆ ಏನಾದರೂ ಎಮರ್ಜೆನ್ಸಿ ಆಯ್ತು ಅಂತಂದರೆ ಕಷ್ಟ ಆಗುತ್ತೆ ಆನ್ ದ ವೇ. ಸೊ ಈ ಎಲ್ಲ ಕಂಡೀಷನ್ ಬಿಟ್ಟರೆ ಸೊ ಮಿಕ್ಕಿದ ಎಲ್ಲದರಲ್ಲೂ ಅವ್ರು ಟ್ರಾವೆಲ್ ಮಾಡಬಹುದು. ಆಮೇಲೆ ಲೋಕಲಿ ಆಯಿತು, ಕಾರು ಬಸ್ಸಲ್ಲಿ ಕೂಡ ಟ್ರಾವೆಲ್ ಮಾಡಬಹುದು. ಬಟ್ ಯೂಶ್ವಲಿ ನಾವೇನು ಹೇಳೋದಂತಂದರೆ ಅವಾಯ್ಡ್ ಆಟೋ ಆ್ಯಂಡ್ ಬೈಕ್ಸ್. ಯಾಕಂದರೆ ರೋಡಲ್ಲಿ ಜರ್ಕ್ಸ್ ಆಗೋದ್ರಿಂದ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ 3 months ವಿ ಟೆಲ್ ದೆಮ್ ಟು ಅವಾಯ್ಡ್ ಆಟೋಸ್ ಆ್ಯಂಡ್ ಬೈಕ್ ಟ್ರಾವೆಲ್. ಓಕೆ ಓಕೆ. ಹಾಗಿದ್ರೆ ಈಗ ಕೆಲವರು ಕೆಲಸಕ್ಕೆ ಹೋಗೋರು ಬೆಳಗ್ಗೆನೂ ಟ್ರಾವೆಲ್ ಮಾಡ್ತಾರೆ, ಸಂಜೆ ಬರ್ತಾನೂ ಟ್ರಾವೆಲ್ ಮಾಡ್ತಾರೆ. ಸೊ ಈ ಟ್ರಾವೆಲ್ ಏನು ಎಫೆಕ್ಟ್ ಆಗೋದಿಲ್ಲ? ಈಗ ದಿನಕ್ಕೆ ಒಂದು ಅರ್ಧ ಗಂಟೆ 1 ಗಂಟೆ, ಈಗ ಬೆಳಗ್ಗೆ 1 ಗಂಟೆ ಟ್ರಾವೆಲ್ ಮಾಡಿದ್ರು, ಸಂಜೆ ವಾಪಸ್ ಬರ್ತಾ 1 ಗಂಟೆ ಟ್ರಾವೆಲ್ ಮಾಡಿದ್ರು, ದಿನಕ್ಕೆ 2 ಗಂಟೆ 2.5 ಗಂಟೆ ಟ್ರಾವೆಲ್ ಮಾಡೋದೇನು ಎಫೆಕ್ಟ್ ಆಗಲ್ಲ. ಓಕೆ. ಲಾಂಗ್ ಜರ್ನಿ ಮಾತ್ರ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ. ಓಕೆ ಡಾಕ್ಟರ್, ಈ ಒಂದು ಕ್ವೆಶನ್ ಸ್ವಲ್ಪ ಸೂಕ್ಷ್ಮವಾಗಿರುವಂಥದ್ದು, ಬಟ್ ತಿಳ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಇದೆ. ಒಮ್ಮೆ ಗರ್ಭಿಣಿ ಅಂತ ಆದಮೇಲೆ ಪಾರ್ಟ್ನರ್ ಜೊತೆ ಸೆಕ್ಸ್ ಮಾಡಬಹುದಾ ಅನ್ನುವಂಥದ್ದು? ಸೊ ಫಸ್ಟ್ 3 monthsಲ್ಲಿ ನಾವು ಯೂಶಲಿ ಅವಾಯ್ಡ್ ಅಂತ ಹೇಳ್ತೀವಿ. ಯಾಕಂದರೆ ಸೆಮೆನಲ್ಲಿ ಸರ್ಟನ್ ಕೆಮಿಕಲ್ಸ್ ಇರುತ್ತೆ. ಸೊ ದೀಸ್ ಕೆಮಿಕಲ್ಸ್ ಮೇ ಇನಿಷಿಯೇಟ್ ಯೂಟ್ರೈನ್ ಕಾಂಟ್ರಾಕ್ಷನ್ ಆ್ಯಂಡ್ ಅಬಾರ್ಷನ್ಸ್. ಸೊ ಅದಾದಮೇಲೆ 4th, 5th, 6th, 7th month ಸೇಫಾಗಿ ಮಾಡಬಹುದು, ಆ್ಯಂಡ್ ಆಮೇಲೆ ಕೂಡ ಮಾಡಬಹುದು. ಬಟ್ ಓನ್ಲಿ ಫಸ್ಟ್ 3 months ವಿ ಆಸ್ಕ್ ದೆಮ್ ಟು ಅವಾಯ್ಡ್. ಓಕೆ. ಈ ಒಂದು ಪ್ರೊಸೀಜರ್ ಏನಾದರೂ ಮ್ಯಾಟರ್ ಆಗುತ್ತಾ ಇಲ್ಲಿ ಅಂತ? ಅಂದರೆ ಮಿಸ್ಕ್ಯಾರೇಜ್ಗೆ ಏನಾದರೂ ಇದಕ್ಕೂ ಕನೆಕ್ಷನ್ಸ್ ಇದೆಯಾ ಅಂತ? ಅದೇ ಸೆಮೆನಲ್ಲಿರೋ ಕೆಮಿಕಲ್ಸಿಂದ ಯೂಟ್ರಸ್ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಿ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಫಸ್ಟ್ 3 months ವಿ ಟ್ರೈ ಟು ಅವಾಯ್ಡ್ ಅಂತ ಹೇಳ್ತೇವೆ. ಓಕೆ. ಆಫ್ಟರ್ 3 months ಇಂದ ಏನೋ ಪ್ರಾಬ್ಲಮ್ ಆಗಲ್ಲ, ಮೇಜರ್ ಪ್ರಾಬ್ಲಮ್ಸ್ ಆಗಲ್ಲ. ಓಕೆ ಓಕೆ. ಹಾಗಿದ್ರೆ ಈಗ ಮಿಸ್ಕ್ಯಾರೇಜ್ ಆದಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡುವಂಥದ್ದು, ಈ ಒಂದು ಫೇಸ್ನ ಬಗ್ಗೆ ನೀವು ಗರ್ಭಿಣಿಯರಿಗೆ ಅಥವಾ ನೆಕ್ಸ್ಟ್ ಪ್ರೆಗ್ನೆಂಟ್ ಆಗಬೇಕು ಅನ್ನೋರಿಗೆ ನಿಮ್ಮ ಕಡೆಯಿಂದ ಟಿಪ್ಸ್ ಏನಿದೆ? ಸೊ ಯಾವೆಲ್ಲ ವಿಚಾರದ ಬಗ್ಗೆ ಗಮನ ಹರಿಸ್ಬೇಕು? ಒಂದ್ಸತಿ ಮಿಸ್ಕ್ಯಾರೇಜ್ ಆಯಿತು ಅಂತ ಹೇಳಿದ್ರೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಕೂರೋದಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಸತಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು ಅನ್ನೋದನ್ನು ನೀವು ಈಗಾಗಲೇ ಕನ್ವೆ ಮಾಡಿದ್ದೀರಾ. ಸೊ ಇದನ್ನು ಹೊರತಾಗಿಯೂ ಬೇರೆ ಏನಾದರೂ ಅಂಶಗಳು ಬಿಟ್ಟು ಹೋಗಿದ್ರೆ ಡಾಕ್ಟರ್ ಪ್ಲೀಸ್ ಮಾತಾಡ್ಬೋದು. ಸೊ ಕಮ್ ವಿತ್ ಅ ಪಾಸಿಟಿವ್ ಆ್ಯಟಿಟ್ಯೂಡ್. ಫಸ್ಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಆಮೇಲೆ ಕಾನ್ಫಿಡೆಂಟ್ ಆಗಿರಿ. ಆಮೇಲೆ ನಿಮ್ಮ ಡಾಕ್ಟ್ರಿಗೆ ಏನೇ ಚಿಕ್ಕ ಪುಟ್ಟ ಸಮಸ್ಯೆ ಇದ್ದರೂ ಹೇಳ್ಕೊಳ್ಳಿ, ಸೊ ದ್ಯಾಟ್ ದೇ ವಿಲ್ ಕರೆಕ್ಟ್ ಇಟ್. ಆಮೇಲೆ ಬೇಸಿಕ್ ಬ್ಲಡ್ ಟೆಸ್ಟ್ ಮಾಡಿ, ಎಲ್ಲ ಮೆಡಿಕೇಷನ್ಸ್ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ಸಪ್ಲಿಮೆಂಟ್ ಇಟ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದರೆ ಯು ವಿಲ್ ಹ್ಯಾವ್ ಅ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ಆ್ಯಂಡ್ ಅ ಹ್ಯಾಪಿ ಆ್ಯಂಡ್ ಹೆಲ್ದಿ ಬೇಬಿ. ಸೊ ನಥಿಂಗ್ ಟು ವರಿ.
ಆಲ್ವೇಸ್ ಅಪ್ರೋಚ್ ಲೈಫ್ ವಿತ್ ಅ ಕಾನ್ಫಿಡೆನ್ಸ್. ಬಿ ಪಾಸಿಟಿವ್, ಬಿ ಕಾನ್ಫಿಡೆಂಟ್. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಪದೇ ಪದೇ ಮಿಸ್ಕ್ಯಾರೇಜ್ ಆಯಿತು ಅಂತ ಹೇಳಿದಾಗ IVF ಅನ್ನು ಟ್ರೈ ಮಾಡಬೇಕಾಗತ್ತಾ, ಅಥವಾ IVF ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಒಂದು ಮಹಿಳೆಯ ಕಂಡೀಷನ್ಸ್ ಹೇಗಿರಬೇಕು ಅಂತ? ಸೊ IVFಗೆ ತುಂಬ ಕಂಡೀಷನ್ಸ್ ಇದೆ. ಸೊ ಎಸ್ಪೆಷಲಿ ದ ಫೆಲೋಪಿಯನ್ ಟ್ಯೂಬ್ಸ್, ಬೈಲ್ಯಾಟ್ರಲ್ ಫೆಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಇದ್ದಾಗ, ಅಥವಾ ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಇದ್ದಾಗ, ಅಥವಾ ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಸಿವಿಯರ್ ಆಲಿಗೋ ಆಸ್ತಿನೋ ಟೆರಟೋಜೋಸ್ಪರ್ಮಿಯಾ ಇದ್ದಾಗ, ಇದೆಲ್ಲ ಡೈರೆಕ್ಟ್ ಇಂಡಿಕೇಶನ್ಸ್ ಫಾರ್ IVF. ಇನ್ನೊಂದು ಸ್ವಲ್ಪ ಕಂಡೀಷನ್ಸ್ ಅಂದರೆ ನಾವು IUI ಮಾಡ್ತಾ ಇರ್ತೀವಿ, 3-4 IUIs ಮಾಡಿದ್ರೂ ಕೂಡ ಸಕ್ಸಸ್ಫುಲ್ ಆಗಲ್ಲ. ಆಮೇಲೆ ಆ ಥರ ಕಂಡೀಷನಲ್ಲಿ ನಾವು IVF ಅಡ್ವೈಸ್ ಮಾಡ್ತೇವೆ. ನೆಕ್ಸ್ಟ್ ಅಂದರೆ ಅನ್ಎಕ್ಸ್ಪ್ಲೇನ್ಡ್ ಆರ್ ಅನ್ನೋನ್ ಕಾಸ್ ಆಫ್ ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ. ಈ ಥರ ಕಂಡೀಷನಲ್ಲಿ 2 ವರ್ಷ ಅವ್ರು ಟ್ರೈ ಮಾಡಿದ್ದಾರೆ, ಏನು ಕಾಸ್ ಇಲ್ಲ ಇನ್ಫರ್ಟಿಲಿಟಿಗೆ, ಸಮಸ್ಯೆ ಏನೂ ಇಲ್ಲ, ಬಟ್ ದೆನ್ ಆಲ್ಸೋ ದೇ ಆರ್ ನಾಟ್ ಗೆಟಿಂಗ್ ಕನ್ಸೀವ್ಡ್. ಆ ಥರ ಎಲ್ಲ ಕಂಡೀಷನಲ್ಲಿ ನಾವು IVFಗೆ ಅಡ್ವೈಸ್ ಮಾಡ್ತೇವೆ. ಓಕೆ ಓಕೆ ಅಂದರೆ ಮಿಸ್ಕ್ಯಾರೇಜ್ ಆಯಿತು, 2-3 ಸಲ ಆಯಿತು ಅಂದಾಗ IVF ಹೇಳೋದಿಲ್ವಾ? ಸೊ 2-3 ಸತ ಆಯಿತು, ಆಮೇಲೆ ಕಂಡೀಷನ್ಸ್ ಗೊತ್ತಾಯಿತು ನಮಗೆ ಜೆನೆಟಿಕ್ ಕಾಸ್ ಇದೆ, ನಾವು ಜೆನೆಟಿಕ್ ಟೆಸ್ಟ್ ಮಾಡಬೇಕು ಅಂತ ಇದರಲ್ಲಿ ಮಾಡ್ತೇವೆ. ಇಲ್ಲ ನಮಗೆ ಬೇರೆ ಥೈರಾಯ್ಡ್ ಇಂದ ಆಗಿದೆ ಅಂತಂದ್ರೆ ವಿಲ್ ನಾಟ್ ಡೂ IVF. ಸೊ ಏನು ಕಾರಣ ಇದೆ ಅಂತ ತಿಳ್ಕೊಂಡು ಆಮೇಲೆ ನಾವು IVFಗೆ ಅಡ್ವೈಸ್ ಮಾಡ್ತೀವಿ. ಓಕೆ, IVFಗಿಂತ ಮುಂಚೆ IUI ಟ್ರೈ ಮಾಡ್ತೀರಾ? ಅದು ಕಂಡೀಷನ್ ಮೇಲೆ ಡಿಪೆಂಡ್, ಅಂದ್ರೆ ಆ ಪರ್ಸನ್ ಮೇಲೆ ಡಿಪೆಂಡ್ ಅಂದ್ರೆ ಫೆಲೋಪಿಯನ್ ಟ್ಯೂಬ್ಸ್ ಓಪನ್ ಇದೆ, ಅವ್ಳ ಗರ್ಭಕೋಶ ಚೆನ್ನಾಗಿದೆ, ತಿಂಗಳು ಮುಟ್ಟ ಆಗುತ್ತೆ, ಹಸ್ಬೆಂಡ್ ಸ್ಪರ್ಮ್ಸ್ ಆರ್ ವೆರಿ ಗುಡ್, ಈ ತರ ಕಂಡೀಷನ್ ಅಲ್ಲಿ ನಾವು ಫಸ್ಟ್ IUI ಟ್ರೈ ಮಾಡ್ತೇವೆ. ಓಕೆ, ಸೊ ಟೆಸ್ಟ್ ಎಲ್ಲ ಆದ್ಮೇಲೆ ರಿಪೋರ್ಟ್ಸ್ ಬಂದ ಮೇಲೆ ಅದ್ರ ಪ್ರಕಾರ ಡಿಸೈಡ್ ಮಾಡ್ತೀರಾ IUI ಮಾಡ್ಬೇಕಾ ಅಥವಾ IVF ಮಾಡ್ಬೇಕಾ ಅನ್ನುವಂಥದ್ದು. ಓಕೆ ಡಾಕ್ಟರ್, ಹಾಗಿದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಮಿಸ್ಇನ್ಫಾರ್ಮೇಷನ್ಗಳು, ಕೆಲವು ಲೈಕ್ ಮಿಸ್ಕ್ಯಾರೇಜ್ ಆದಾಗ ಹಿಂಗೆ ಮಾಡೋ ಅಂದರೆ ಪ್ಯಾನಿಕ್ ಮಾಡುವಂಥ ಕೆಲವೊಂದಿಷ್ಟು ಕಂಡೀಷನ್ಸ್ ಕೂಡ ಇರಬಹುದು. ಸೊ ಸಾಮಾಜಿಕ ಜಾಲತಾಣದಲ್ಲಿ ಬರುವಂಥ ಮಿಸ್ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಅಥವಾ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ಇದನ್ನು ತಿನ್ನಿ ಇದನ್ನು ತಿನ್ನಬೇಡಿ ಅಂತೆಲ್ಲ ಹೇಳೋ ಅಂಥದ್ದಾಗಿರ್ಬೋದು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಸೊ ಎಷ್ಟು ಕೇರ್ಫುಲ್ ಆಗಿರಬೇಕು ಇಂಥ ಟೈಮಲ್ಲಿ ಅಂತ? ಸೊ ನನಗೆ ಕೇಳಿದರೆ ಬೆಟರ್ ಯು ಅವಾಯ್ಡ್ ಸೋಷಿಯಲ್ ಮೀಡಿಯಾ. ಯಾಕಂತಂದರೆ ಒಂದು ಡಾಕ್ಟರು ಒಂದು 20 ವರ್ಷಗಟ್ಟಲೆ ಓದಿ ಏನು ಇನ್ಫಾರ್ಮೇಷನ್ ತೆಗೆದಿರ್ತಾರೋ ಆ ಸೋಷಿಯಲ್ ಮೀಡಿಯಾ ನಿಮಗೆ ಕೊಡೋಕ್ಕಾಗಲ್ಲ. ಅದು ಒಂದು ಹೇಳುತ್ತೆ, ನೀವು ಅರ್ಥ ಮಾಡೋದೊಂದು, ಆಮೇಲೆ ಆಗೋದೊಂದಾಗುತ್ತೆ. ಸೊ ಆಲ್ವೇಸ್ ಡಾಕ್ಟರ್ ಟೆಲ್ ನಾಟ್ ಟು ಫಾಲೋ ಎನಿ ಸೋಷಿಯಲ್ ಮೀಡಿಯಾ ಅಡ್ವೈಸ್. ಓಕೆ ಓಕೆ ಸೊ ಹಾಗಿದ್ರೆ ಪಾಸಿಟಿವ್ ಮೈಂಡ್ ಸೆಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಪ್ರೆಗ್ನೆಂಟ್ ವುಮೆನ್ನಿಗೆ? ಹೇಗೆ ಅಂದರೆ ಅದು ಹೆಲ್ದಿ ಬೇಬಿ ಬರೋದಕ್ಕೆ ಎಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ ಡಾಕ್ಟರ್? ಸೊ ಪಾಸಿಟಿವ್ ಮೈಂಡ್ ಸೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ, ನಾವು ಏನು ಅನ್ಕೊತೀವೋ ಅದು ಆಗೇ ಆಗುತ್ತೆ ಅಂತ ಹೇಳಿ. ಸೊ ಪ್ಲೀಸ್ ಬಿ ವಿತ್ ಅ ಪಾಸಿಟಿವ್ ಮೈಂಡ್. ಸಂಕಲ್ಪ ಸೆ ಸೃಷ್ಟಿ ಬಂತಿ ಹೇ. ಸೊ ನಾವು ಒಳ್ಳೆ ಸಂಕಲ್ಪ ಮಾಡಿದರೆ ಅದು ಒಳ್ಳೆತನ ಆಗೇ ಆಗುತ್ತೆ. ಸೊ ನಾವು ದೇವ್ರಿಗೆ ಬೇಡ್ಕೋಬೇಕಾದ್ರೂ ಹೇಳಬೇಕು, ನನ್ನ ಬಾಡಿ ಹೆಲ್ದಿ ಇದೆ, ನನ್ನ ಮೈಂಡ್ ಹೆಲ್ದಿ ಇದೆ, ನನ್ನ ಲೈಫ್ ಎಲ್ಲ ಚೆನ್ನಾಗಿದೆ ಅಂತ ನಮ್ಮ ಗರ್ಭಕೋಶಕ್ಕೆ ನಾವು ಪಾಸಿಟಿವ್ ಆ್ಯಟಿಟ್ಯೂಡ್ ಕೊಟ್ಟರೆ ಪ್ರೆಗ್ನೆನ್ಸಿನೂ ಬರುತ್ತೆ, ಮಗುನೂ ಬರುತ್ತೆ, ಕಂಟಿನ್ಯೂ ಆಗುತ್ತೆ, ಎಲ್ಲ ಹ್ಯಾಪಿಯಾಗಿ ಹೆಲ್ದಿಯಾಗಿ ಇರುತ್ತೆ. ಓಕೆ ಓಕೆ ಸೊ ಪಾಸಿಟಿವ್ ಮೈಂಡ್ ಸೆಟ್ ಅಥವಾ ಧನಾತ್ಮಕ ಚಿಂತನೆ ತುಂಬಾ ಮುಖ್ಯ ಆಗಿರುತ್ತೆ ಅಂತ ಡಾಕ್ಟರ್. ಹಾಗಿದ್ರೆ ಫೈನಲಿ ಕಪಲ್ಸಿಗೆ ಅಥವಾ ಪ್ರೆಗ್ನೆಂಟ್ ವುಮೆನ್ನಿಗೆ ಏನು ಅಡ್ವೈಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಹೆಲ್ತ್ ಪರ್ಪಸಲ್ಲಿ ನಾವು ನೋಡೋದಾದರೆ ಏನು ಅಡ್ವೈಸ್ ಕೊಡ್ತೀರಾ ಅಂತ? So first of all, I want to tell you, first be happy from inside and have a healthy food and practice healthy lifestyle and come with a positive attitude to the doctor, and 100% you will have a successful pregnancy and delivery. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಸ್ಕ್ಯಾರೇಜ್ ಆದಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕಾದ್ರೆ ಯಾವೆಲ್ಲ ವಿಚಾರದ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ, ಟೆಸ್ಟ್ ಮಾಡಿಸ್ಬೇಕು ಹಾಗಂತ ಹೇಳಿ ಜಾಸ್ತಿ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಸೊ ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ನೀವು ಇರಿ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರ. ಸೊ ಪಾಸಿಟಿವ್ ಆಗಿ ಅವ್ರನ್ನ ಮೋಟಿವೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಿಸ್ಕ್ಯಾರೇಜ್ ಆದಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಹೇಗೆ ಟ್ರೈ ಮಾಡಬೇಕಾಗತ್ತೆ, ಈ ಒಂದು ಟೈಮ್ನಲ್ಲಿ ಎಮೋಷ್ನಲ್ ಸಪೋರ್ಟ್ ಎಷ್ಟು ಮುಖ್ಯ ಆಗುತ್ತೆ, ಹಸ್ಬೆಂಡ್ನ ಪಾತ್ರ ಎಷ್ಟಿರುತ್ತೆ, ಹಾಗೆಯೇ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಕೋಬೇಕಾಗತ್ತೆ, ಹಾಗೆಯೇ ಯಾಕೆ ಭಯ ಬೀಳಬಾರ್ದು, ನೆಕ್ಸ್ಟ್ ಪ್ರೆಗ್ನೆನ್ಸಿ ಹೇಗೆ ಟ್ರೈ ಮಾಡಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.